ಕೋವಿಡ್ ಕೇಸಸ್ ಇವತ್ತು ನೋಡಿದರೆ 174 ನಿನ್ನೆ. ಇವತ್ತೂ 170 ಕ್ರಾಸ್ ಆಗಿದೆ ಮಧ್ಯಾಹ್ನ ತನಕ, ಮತ್ತು ಸಂಜೆ ತನಕ ನಮಗೆ ರಿಪೋರ್ಟ್ ಸಿಗುತ್ತದೆ. ಅದರಲ್ಲಿನೂ 144 ಏನು 174 ಇದೆ, ಅದ್ರ ಪೈಕಿ 144 ಸಿಟಿನಲ್ಲಿನೇ ಇದೆ. ಆ್ಯಂಡ್ ನಾವು ಡೆತ್ಸನ್ನು ಸ್ವಲ್ಪ ಅನಲೈಸ್ ಮಾಡಿದಾಗ ವಾರಕ್ಕೆ 7-8, ನಿನ್ನೆ ಒಂದು ದಿನ 4 ಡೆತ್ಸ್ ಆಗಿದೆ, ಅದು ಇವತ್ತು ರಿಪೋರ್ಟ್ ಆಗುತ್ತದೆ. ಸೊ ಸ್ವಲ್ಪ ಡೆತ್ಸ್ ಆರ್ ಆಲ್ಸೋ ಇನ್ಕ್ರೀಸಿಂಗ್. ಈಗ ವಿ ಆರ್ ಅನಲೈಸಿಂಗ್ ವಾಟ್ ಈಸ್ ದ ಯಾಕಂದರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನೋಡಿದರೆ ದಿನಕ್ಕೆ 1000 ಕೇಸಸ್ ಆಗ್ತಾಯಿತ್ತು, ಒಂದು ದಿನಕ್ಕೆ 10-20 ಡೆತ್ಸ್ ಆಗ್ತಾಯಿತ್ತು. ಆ ಮಟ್ಟಕ್ಕಿಲ್ಲ ಅಂದ್ರೂ, ಬಟ್ ಅಲಾರ್ಮಿಂಗ್ ಏನಂದರೆ ಸ್ಟೇಟ್ನಲ್ಲಿ ಈಗ ನಾವೇ ಹೈಯೆಸ್ಟ್ ಇದ್ದೀವಿ. ಸೊ ಸಿಟಿನಲ್ಲಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈ ಸತಿ ಏನು ಅಂದರೆ ಇದು ವ್ಯಾಕ್ಸಿನೇಷನು ಇದು. ಸೊ ವಿ ಆರ್ ಫೋಕಸಿಂಗ್ ಆನ್ ಇನ್ಕ್ರೀಸಿಂಗ್ ನಂಬರ್ ಆಫ್ ವ್ಯಾಕ್ಸಿನೇಷನ್ ತಗೊಳ್ಳುವವರ ಸಂಖ್ಯೆನೂ ಹೆಚ್ಚು ಆಗಬೇಕು. ಏಪ್ರಿಲ್ 1 45 ಮೇಲ್ಪಟ್ಟ ಎಲ್ಲರಿಗೂ ವ್ಯಾಕ್ಸಿನೇಷನ್ ಸಿಗ್ತಾ ಇದೆ. ಸೊ ವಿ ಆರ್ ಫೋಕಸಿಂಗ್ ಎಸ್ಪೆಷಲಿ ಆನ್ ದ ಸಿಟಿನಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗೋ ಥರ. ಆ್ಯಂಡ್ ಮೋಸ್ಟ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಮೈಸೂರಿನಲ್ಲಿ, ಆ ಕಾರಣಕ್ಕೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಬಿಕಾಸ್ ದರ್ ಇಸ್ ನೋ ಒನ್ ಕ್ಲಸ್ಟರ್. ಕೆಲವೊಂದು ಕಡೆ 4-10 ಕೇಸಸ್ ಇರಬಹುದು, ಬಟ್ ಮಾಸ್ ಆಗಿ 174 ಅನಲೈಸ್ ಮಾಡಿದಾಗ ಮಾಸ್ ಆಗಿ ಕ್ಲಸ್ಟರ್ನಲ್ಲಿ ಆಗ್ತಾ ಇಲ್ಲ. ಇನ್ನೊಂದು ವಿಷಯ ಏನಂದರೆ, ನಾವು ಏನು ಹಿಂದೆ ಟೆಸ್ಟ್ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ 4500 ಅಷ್ಟು ಟೆಸ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು 6000 ಅಷ್ಟು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಎವ್ರಿ ಡೇ. ಸೊ ಟೆಸ್ಟಿಂಗ್ ಬಟ್ ಅನ್ಫಾರ್ಚುನೇಟ್ಲಿ ಕೇಸಸ್ಸು ಇನ್ಕ್ರೀಸ್ ಆಗಿದೆ. ಪಾಸಿಟಿವಿಟಿ ರೇಟ್ನು ಇವತ್ತಿನ ರೇಟ್ನು ನೋಡಿದರೆ 1.9 ಇದ್ದೀವಿ, which is slightly higher than the state average of 1.7. So ಈಗ ನಾವು 2-3 things we are planning to do. One is ಸಿಟಿನಲ್ಲಿ ಎಸ್ಪೆಷಲಿ ಎಲ್ಲಿ ನಮಗೆ ಆಲ್ಮೋಸ್ಟ್ 12-13 ಲ್ಯಾಕ್ ಪಾಪ್ಯುಲೇಷನ್ ಇದೆ, ಅಲ್ಲಿ 45 ವರ್ಷ ಮೇಲ್ಪಟ್ಟವರೇ 3 ಲಕ್ಷ ಜನ ಸಿಗ್ತಾರೆ ನಮಗೆ. ಪ್ರತಿ ವಾರ್ಡ್ ಅಥವಾ ಕ್ಲಸ್ಟರ್ನಲ್ಲಿ ಎಲ್ಲೆಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಇದೆ, ಈ ಮಹಾನ್ ಗ್ರೂಪ್ನವ್ರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ಅಲ್ಲಿ ಪ್ರೈವೇಟ್ ಹಾಸ್ಪಿಟಲನ್ನೇ ಒಂದು ಸೆಷನ್ ಸೈಟ್ ಅಂತ ಮಾಡಿ ಪ್ರೈವೇಟ್ ಅವರಿಂದ ನಾವು ಉಚಿತವಾಗಿ ಲಸಿಕೆ ಕೊಡುವಂಥ ಪ್ರಯತ್ನ ನಾವೀಗ ಮಾಡ್ತಾ ಇದ್ದೀವಿ. ಬಿಕಾಸ್ ನಮ್ಮಲ್ಲಿ ಇರುವಂಥ ಸೆಷನ್ ಸೈಟ್ ಸರ್ಕಾರ ಮಟ್ಟದಲ್ಲಿ PHCs, CHCs, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಎಲ್ಲ ಸೇರಿ 160 ಮಾತ್ರ ಇದೆ. ಸೊ 160 ಸೈಟ್ಸ್ನಲ್ಲಿ ಪ್ರತಿದಿನಕ್ಕೆ 100 ಮಾಡಿದರೆ ನಮಗೆ ಜಾಸ್ತಿ ಜನ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಆಗಲ್ಲ. ಸೊ ಈ ನಾವು ಏನಂತ ಅಂದ್ಕೊಂಡಿದ್ವಿ, ಆ್ಯಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗಿ ಮಾಡೋದು, ಬಟ್ ಮೊಬೈಲ್ನಲ್ಲಿ ವ್ಯಾಕ್ಸಿನೇಷನ್ ಸೈಟ್ಸ್ ಮಾಡಲಿಕ್ಕೆ ಅನುಮೋದನೆ ಇಲ್ಲ ಸರ್ಕಾರದಿಂದ. ಕೆಲವೊಂದು ಸ್ಟೇಟ್ಸ್ನಲ್ಲಿ ಎಲ್ಲ ವಾರ್ಡ್ಸ್, ಎಲ್ಲ ಪಂಚಾಯತ್ಸ್ನಲ್ಲೂ ವ್ಯಾಕ್ಸಿನೇಷನ್ ಸೈಟ್ಸ್ ಅಂತ ಮಾಡಿದ್ದಾರೆ. ಕೆಲವೊಂದು ಸ್ಟೇಟ್ಸ್ನಲ್ಲಿ ಮೊಬೈಲ್ ಒಪ್ಪಿಗೆ ಕೊಟ್ಟಿದ್ದಾರೆ, ಬಟ್ ನಮ್ಮ ರಾಜ್ಯದಲ್ಲಿ ಅದು ಇನ್ನೂ ಇಲ್ಲ. ಸೊ ವೆರೆವರ್ ಇನ್ ದ ಸಿಟಿ, ನಾವು ಇಡೀ ಡಿಸ್ಟ್ರಿಕ್ಟ್ ಬಗ್ಗೆ ಹೇಳ್ತಾ ಇಲ್ಲ, ಇನ್ ದ ಸಿಟಿ ವಾರ್ಡ್ ವೈಸ್ ಎಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಇರುತ್ತದೆ ಅದನ್ನು, ಬಿಕಾಸ್ ವ್ಯಾಕ್ಸಿನೇಷನ್ ಆದ ಮೇಲೆ ಏನಾದರೂ ತೊಂದರೆಗಳಿದ್ದರೆ AFI ಅನ್ನೋ ಪ್ರಾಸೆಸ್ ಮಾಡಲಿಕ್ಕೆ ವಿ ನೀಡ್ ಅ ಹಾಸ್ಪಿಟಲ್ ಕೈಂಡ್ ಆಫ್ ಸೆಟಪ್. ಸೊ ಪ್ರೈವೇಟ್ ಹಾಸ್ಪಿಟಲ್ಸ್ನು ಸಿಟಿನಲ್ಲಿರುವಂಥವ್ರನ್ನೂ ಎಲ್ಲ ಮಾಡಿ ಅವರಿಂದ ನಾವು ಫ್ರೀಯಾಗಿ ಲಸಿಕೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ಲ್ಯಾನಿಂಗ್ ನಡೀತಾ ಇದೆ. ಇವತ್ತು ನಾಳೆಯಿಂದ ನಾವು ಅದನ್ನು ಶುರು ಮಾಡ್ತೀವಿ. ಎಲ್ಲ ಝೋನಲ್ ಕಮಿಷನರ್ಸ್, ಜಾಯಿಂಟ್ ಕಮಿಷನರ್ಸ್ ಯಾರಿದ್ದಾರೆ ಎಲ್ಲ, ಮುನ್ಸಿಪಲ್ ಕಾರ್ಪೊರೇಷನ್ ಅವರೆಲ್ಲ ಸೇರಿ ಇದು ಮಾಡುವಂಥದ್ದು. ಸೊ ಈ ಥರ ಮಾಡಿದರೆ ಪ್ರಾಬಬ್ಲಿ ಇನ್ 1 month's ಟೈಮ್ ನಾವು ಎಲ್ಲರನ್ನೂ 45 ಮೇಲ್ಪಟ್ಟಿದ್ದವ್ರನ್ನೆಲ್ಲರನ್ನೂ ನಾವು ಕವರ್ ಮಾಡ್ಬೋದು ಇನ್ ದ ಸಿಟಿ. ಅದೇ ರೀತಿ ತಾಲೂಕ್ಸಲ್ಲಿನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಬ್ ಸೆಂಟರ್ಗಳೇನಿದೆ, ಕೆಲವೊಂದು ಡಿಸ್ಟ್ರಿಕ್ಟ್ಸ್ನಲ್ಲಿ ಏನಾಗಿದೆ ಅಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ನೆಸ್ ಸೆಂಟರ್ಸಲ್ಲಿ ಮಿಡ್ ಲೆವೆಲ್ ಹೆಲ್ತ್ ವರ್ಕರ್ಸನ್ನು ಕೊಟ್ಟಿದ್ದಾರೆ. 17 ಜಿಲ್ಲೆಗಳಲ್ಲಿ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಬರೀ ಟಿ ನರಸೀಪುರನಲ್ಲಿ ಆಗಿದೆ. ಅದು ಅಂದರೆ ಸಬ್ ಸೆಂಟರ್ನಲ್ಲಿ ಒಬ್ಬ ಮಿಡ್ ಲೆವೆಲ್ ಹೆಲ್ತ್ ವರ್ಕರನ್ನು ಕೊಡುವುದು. ನಾವು ಎಲ್ಲ ಸಬ್ ಸೆಂಟರ್ಸ್ನಲ್ಲಿ ನಾವು ಇದು ಶುರು ಮಾಡಬೇಕಾದ್ರೆ ಒಂದು ಡಾಕ್ಟ್ರು, ಒಂದು ನರ್ಸು ಇರಲೇಬೇಕು ವ್ಯಾಕ್ಸಿನೇಷನ್ ಮಾಡಬೇಕಾದ್ರೆ. ಬಟ್ ಆ ನಂಬರ್ಸ್ ನಮ್ಮಲ್ಲಿ ಇಲ್ಲ. ಇನ್ನೂ 350 ನಮಗೆ ಬರಬೇಕಾಗಿದೆ. ಅದು ಮುಂದಿನ ವರ್ಷ ಬರ್ತದೆ ಅಂತ ಹೇಳ್ತಾರೆ. ಸೊ ಎಲ್ಲೆಲ್ಲಿ ಆಗುತ್ತದೆ ಆಯುಷ್ ಡಾಕ್ಟರ್, ಬೇರೆ ಡಾಕ್ಟರ್ಸ್ನೆಲ್ಲ ತಗೊಂಡು ವಿ ಆರ್ ಟ್ರೈಂಗ್ ಟು ವ್ಯಾಕ್ಸಿನೇಟ್ ಆ್ಯಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್. ಮಧ್ಯದಲ್ಲಿ ನಾವು ಸ್ವಲ್ಪ IEC ಆ್ಯಕ್ಟಿವಿಟೀಸ್ ಮಾಡಿದಾಗ ಸ್ವಲ್ಪ ವ್ಯಾಕ್ಸಿನ್ ಕೊರತೆ ಇತ್ತು, ಜನ ಬಂದಾಗ ಕೊರತೆ ಇತ್ತು. ಆ್ಯಂಡ್ ಆಲ್ಟರ್ನೇಟ್ ಡೇಸೇ ಇತ್ತು, ಅಂದರೆ ಮಂಡೇ, ವೆಡ್ನೆಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಓನ್ಲಿ ದೀಸ್ ಡೇಸ್ 4 days in a week ನಾವು ಲಸಿಕೆ ಕೊಡಲಿಕ್ಕೆ ಆಗಿತ್ತು. ಬಟ್ ನಿನ್ನೆ ಕೇಂದ್ರ ಸರ್ಕಾರದ ಆದೇಶದಂತೆ ವಾರದ ಎಲ್ಲ ದಿನಗಳಲ್ಲಿಯೂ ಲಸಿಕೆ ಕೊಡಲಿಕ್ಕೆ ಆಗುತ್ತದೆ. ಈ ಒಂದು ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಆದೇಶ ಬಂದಿದೆ. ಸೊ ಅದು ಬಂದ ತಕ್ಷಣ ನಿನ್ನ ಮಧ್ಯಾಹ್ನ ಮತ್ತೆ ಎಲ್ಲರಿಗೂ ನಾವು ಸೂಚನೆ ಕೊಟ್ಟಿದ್ದೀವಿ ದಟ್ ಎಲ್ಲರೂ
ಬಿಕಾಸ್ ನಾವು ಮೊಬಿಲೈಸ್ ಮಾಡ್ತೀವಿ, ಅವರು ಒಂದಿನ ಬರ್ತಾರೆ, ಆ ದಿನ ಲಸಿಕೆ ಇಲ್ಲ ಅಂದಾಗ ವಾಪಸ್ ಹೋಗಿದರೆ ಮತ್ತೆ ಅವ್ರನ್ನ ಕರೆಸೋದು ಕಷ್ಟ ಆಗ್ತಾಯಿತ್ತು. ಸೊ ಈ ತಿಂಗಳಿಂದ ಇಡೀ ಆಲ್ ಡೇಸ್ ಇನ್ ಅ ವೀಕ್ ಎಲ್ಲ ದಿನಗಳಲ್ಲಿನೂ ಲಸಿಕೆ ಲಭ್ಯತೆ ಇರುತ್ತದೆ. ಎಲ್ಲ PHCsನಲ್ಲಿನೂ ಎಲ್ಲೆಲ್ಲಿ ನಾವು ಸಬ್ ಸೆಂಟರ್ಸ್, ಫಾರ್ ಎಕ್ಸಾಂಪಲ್ ಟಿ ನರಸೀಪುರನಲ್ಲಿ 65 ಸಬ್ ಸೆಂಟರ್ಸ್ನಲ್ಲಿನೂ ನಾವು ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಬಟ್ ಅದು ಎಲ್ಲ ತಾಲೂಕಿನಲ್ಲಿ ಸಬ್ ಸೆಂಟರ್ಸ್ನಲ್ಲಿ ಇಲ್ಲ. ಈಗ ಮೈಸೂರು ತಾಲೂಕಿನಲ್ಲಿ ನೋಡಿದರೆ 13 ಸಬ್ ಸೆಂಟರ್ಸ್ನಲ್ಲಿ ಮಾತ್ರ ಕೊಡಲಿಕ್ಕೆ ಆಗ್ತದೆ. ಆ ಥರ ಒಂದೊಂದು ತಾಲೂಕಲ್ಲಿ ಇರುವಂಥ ಸಬ್ ಸೆಂಟರ್ಸ್ನಲ್ಲಿ ಬಿಲ್ಡಿಂಗ್ ಎಲ್ಲಿದೆ, ನರ್ಸ್ ಆ್ಯಂಡ್ ಡಾಕ್ಟರ್ ಲಭ್ಯತೆ ನೋಡಿಕೊಂಡು ನಾವು ಪ್ರತಿ ಸಬ್ ಸೆಂಟರ್ನಲ್ಲಿನೂ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ಇದು ವ್ಯಾಕ್ಸಿನೇಷನ್ ಸಂಬಂಧಪಟ್ಟಂತೆ ನಾವು ತಗೊಳ್ತಾ ಇರುವಂಥ ಕ್ರಮಗಳು. ಬಟ್ ಇನ್ನೊಂದು ಕಡೆ ಈಗ ರೇಟ್ ಜಾಸ್ತಿ ಆಗ್ತಾ ಇದೆ, ಪಾಸಿಟಿವಿಟಿ ರೇಟ್ ಆ್ಯಂಡ್ ನಂಬರ್ ಆಫ್ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಜನರಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿದೆ. ಎಲ್ಲ ಕಡೆ ಜಾತ್ರೆಗಳು ಮಾಡ್ತಿದ್ದಾರೆ, ಎಲ್ಲ ಜಾತ್ರೆ, ಎಲ್ಲ ಫೆಸ್ಟಿವಲ್ಸ್ ಎಲ್ಲವನ್ನೂ ಸರ್ಕಾರ ಆದೇಶದಂತೆ ನಿಲ್ಲಿಸಿದ್ದಾರೆ. ನಿನ್ನೆ ಮತ್ತೆ ಮಾನ್ಯ CS ಅವರು ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಮಗೆ ಕೆಲವೊಂದು ಕಡೆ ಶಾಲೆಗಳಲ್ಲಿ ಪತ್ತೆ ಆಗ್ತಾ ಇತ್ತು, ಎಲ್ಲ ಶಾಲೆ 6 to 9 ಅಂತ ಕ್ಲೋಸ್ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಸರ್ಕ್ಯುಲರ್ ಸಿಕ್ಕಿದೆ ಅಂತ ಅನ್ನಿಸ್ದೆ. ಆಲ್ ದ ಆರ್ಡರ್ಸ್ ಆರ್ ವೆರಿ ಕ್ಲಿಯರ್. ಯಾವ ಥರ ಜಾತ್ರೆ ಇರಲಿ, ಯಾವ ಥರ ಕಾಂಗ್ರಿಗೇಷನ್ ಆಫ್ ಪೀಪಲ್ ಇರಲಿ, ಇಲ್ಲ ಅದರಲ್ಲಿ. ಆಲ್ ದ್ಯಾಟ್ ಈಸ್ ನಾಟ್ ಅಲೌಡ್ ಎನಿಮೋರ್. ಬಟ್ ಸ್ವಲ್ಪ ಮಾಸ್ಕ್ ಹಾಕ್ಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಇನ್ನೂ ಲಸಿಕೆ ಬಂದ್ರೂ ಎಲ್ಲರಿಗೂ ಸಿಕ್ಕಿಲ್ಲ. ಸೊ ಆ ನಿಟ್ಟಿನಲ್ಲಿ ವಿ ರಿಕ್ವೆಸ್ಟ್ ಪೀಪಲ್ ಟು ಸ್ಟಿಲ್ ಫಾಲೋ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ದಟ್ ಈಸ್ ನಾಟ್ ಸ್ಟಿಲ್ ಬೀಯಿಂಗ್ ಫಾಲೋಡ್. ಸುಮಾರು ಕಡೆ ಆಗ್ತಾ ಇಲ್ಲ. ಇಟ್ ಈಸ್ ಅ ವೆರಿ ಅಲಾರ್ಮಿಂಗ್ ಥಿಂಗ್. ನಾವು ಸ್ಟೇಟ್ನಲ್ಲಿ 8th ಪೊಸಿಷನ್ನಲ್ಲಿದ್ದೀವಿ ಲಾಸ್ಟ್ 1 week ಹಿಂದೆ. ಬಟ್ ಈಗ ವಿ ಆರ್ ಆಲ್ಮೋಸ್ಟ್ ದ ಫಸ್ಟ್ ಇನ್ ದ ಸ್ಟೇಟ್ ಇನ್ ದ ಟರ್ಮ್ಸ್ ಆಫ್ ನಂಬರ್ ಆಫ್ ಕೇಸಸ್. ಸೊ ಡೆತ್ಸು ಕಮ್ಮಿ ಆಗ್ತಾ ಇದೆ ಅಂತ ನಮಗೆ ಅನಿಸಿದೆ. ಬಟ್ ಈಗ ಬೇರೆ ಬೇರೆ ಕಾಯಿಲೆ ಇದ್ರೂ ಇದರಿಂದ ಅಗ್ರವೇಟ್ ಆಗಿ ಆಗ್ತಾ ಇದೆ. ದೇರ್ ಇಸ್ ಒನ್ ಮೋರ್ ಕ್ವೆಶನ್ ವಿಚ್ ಹ್ಯಾಸ್ ಕಮ್, ದಟ್ ಲಸಿಕೆ ಪಡೆದಿದ್ರೂ ಪಾಸಿಟಿವ್ ಆಗ್ತಾ ಇದೆ. ವಿ ಹ್ಯಾವ್ ಕ್ಲಾರಿಫೈಡ್ ಬಿಫೋರ್ ಆಲ್ಸೋ. ಕಾಂಪ್ಲಿಕೇಶನ್ಸ್ ಅಷ್ಟು ಬರಲ್ಲ ಆ್ಯಂಡ್ ಡೆತ್ ಆಗುವಷ್ಟು ಕಾಂಪ್ಲಿಕೇಶನ್ಸ್ ಇರಲ್ಲ. ಸೊ ದಟ್ ಈಸ್ ವಾಟ್ ವ್ಯಾಕ್ಸಿನ್ ಬಗ್ಗೆ ನಮಗೆ ತಿಳಿದು ಹೇಳಿದ್ದಾರೆ. ನಾವೆಲ್ಲರೂ ವ್ಯಾಕ್ಸಿನೇಟ್ ಆಗಿದ್ದೀವಿ. ವಿ ಹ್ಯಾವ್ ಟೇಕನ್ ದ ಸೆಕೆಂಡ್ ಡೋಸ್ ಆಫ್ ವ್ಯಾಕ್ಸಿನ್ ಆಲ್ಸೋ. ಸೊ ವ್ಯಾಕ್ಸಿನ್ ಹೆಸಿಟೆನ್ಸಿ ಅನ್ನೋದು ಸ್ವಲ್ಪ ಕಮ್ಮಿನೇ ಆಗಿದೆ. ಬಿಕಾಸ್ ಪ್ರಧಾನಮಂತ್ರಿ ಅವರು ತಗೊಂಡಿದ್ದಾರೆ, ನಮ್ಮ CM ಅವರು ತಗೊಂಡಿದ್ದಾರೆ, ಎಲ್ಲರೂ ತಗೊಂಡಿದ್ದಾರೆ. ಸೊ ಆ ವ್ಯಾಕ್ಸಿನ್ ಹೆಸಿಟೆನ್ಸಿ ಏನು ಇದ್ರೂ ಅದು ಸ್ವಲ್ಪ ಪಕ್ಕ ಇದ್ದು, ಆಲ್ ಆಫ್ ಯು ಹೂ ಆರ್ ಎಲಿಜಿಬಲ್, ಹೂ ಆರ್ ಅಬವ್ 45 ಶುಡ್ ಕಮ್ ಆ್ಯಂಡ್ ಗೆಟ್ ವ್ಯಾಕ್ಸಿನೇಟೆಡ್. ಸೊ ಆನ್ ವ್ಯಾಕ್ಸಿನ್ ಟೆಸ್ಟಿಂಗ್, ದಿಸ್ ಈಸ್ ದ ಫಸ್ಟ್ ಥಿಂಗ್ ನಮ್ಮೊಟ್ಟಿಗೆ ಶೇರ್ ಮಾಡುವಂಥದ್ದು. ಇಫ್ ದೇರ್ ಇಸ್ ಎನಿಥಿಂಗ್ ಆನ್ ದಿಸ್, ಈಗ ಏನೇನು ಶಾಲೆಗಳಂತೂ ನಾವು 6 to 9 ಆರ್ ಕ್ಲೋಸ್ಡ್, ಆಲ್ ರೆಸಿಡೆನ್ಷಿಯಲ್ ಥಿಂಗ್ಸ್ ಆರ್ ಕ್ಲೋಸ್ಡ್. ಸಿನಿಮಾ ಹಾಲ್ಸ್ನಲ್ಲಿ 50% ಎನ್ಫೋರ್ಸ್ ಮಾಡ್ತೀವಿ. ಈಗ ಮಾಸ್ಕ್ ಆ್ಯಂಡ್ ಸೋಷಿಯಲ್ ಗ್ಯಾದರಿಂಗ್ಸ್ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಇನ್ನೂ ಸ್ಟ್ರಿಕ್ಟರ್ ಇದರಲ್ಲಿ ಫೈನ್ಸ್ ಹಾಕೋದು. ಹಿಂದೆ ಏನೇನು, ಈಗ ಫಾರ್ ಎಕ್ಸಾಂಪಲ್ ಹಿಂದೆ ಏನೇನು ಇತ್ತು, ಪೀಕ್ ಇದ್ದಾಗ 1000-1500 ಕೇಸಸ್ ಇದ್ದಾಗ, ಆಲ್ ದ್ಯಾಟ್ ವಿ ಆರ್ ರೀಎಸ್ಟಾಬ್ಲಿಷಿಂಗ್ ಇಟ್. ಅಷ್ಟೇ, ಹೊಸದಾಗಿ ಏನೂ ಮಾಡ್ತಾ ಇಲ್ಲ. ಸೇಮ್ ಥಿಂಗ್ ವಿ ಆರ್ ರೀಇನ್ಫೋರ್ಸಿಂಗ್. ಪಾಸಿಟಿವ್ ನ್ಯೂಸ್ ಅಂದರೆ ವಿ ವರ್ ಲಾಸ್ಟ್ ಮಂತ್ ನಾವು ಕಾರ್ಪೊರೇಷನ್, ಮುನ್ಸಿಪಾಲಿಟಿ ಇದೆಲ್ಲ ರಿವ್ಯೂ ಮಾಡಿದಾಗ ಎಲ್ಲ ಕಡೆನಲ್ಲಿನೂ ಸುಮಾರು ಕಂಪ್ಲೇಂಟ್ಸ್ ಬಂದಿದೆ ದಟ್ ಪ್ಲಾಸ್ಟಿಕ್ ಬ್ಯಾನ್ ಇಸ್ ನಾಟ್ ಎನ್ಫೋರ್ಸ್ ಇನ್ ಮೈಸೂರು ಅಂತ. ಸೊ ಆವಾಗಿಂದನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ನಮಗೆ ಪೀಕ್ ಇದ್ದಾಗ ಈ ಅನೌನ್ಸ್ಮೆಂಟ್ ಮಾಡಬೇಕಾಗ್ತಾ ಇದೆ. ಬಟ್ ಸ್ಟಿಲ್ ವಿ ಥಾಟ್ ವಿ ವಿಲ್ ಡೂ ಇಟ್ ಎನಿವೇಸ್. ಹೇಳ್ಬಿಡ್ತೀರಲ್ವಾ, ಲೆಟ್ ಅಸ್ ಟೆಲ್ ಯು ವಾಟ್ ಇಟ್ ಇಸ್ ನಾ. ಈಗ ನಮ್ಮ ಅದು ಸರ್ಕ್ಯುಲೇಟ್ ಮಾಡಿದ್ರ ಪ್ರಿಂಟ್ಔಟ್ ತಗೊಂಡು. ಸೊ ನಮ್ಮ ಕಾರ್ಪೊರೇಷನ್, ಮುನ್ಸಿಪಾಲಿಟೀಸ್ ಆ್ಯಂಡ್ ಪಂಚಾಯತಿ ರಾಜ್ ಇಲಾಖೆಯಲ್ಲಿ 14th and 15th ಫೈನಾನ್ಸ್ ಫಂಡ್ಸ್ ಏನು ಬರುತ್ತದೆ ಸೆಂಟ್ರಲ್ ಗೌರ್ಮೆಂಟಿಂದ, ಅದು ಸ್ವಚ್ಛತೆ ಬಗ್ಗೆ ಒಂದು ಕಾಂಪೊನೆಂಟ್ ಇದೆ. ಹಿಂದೆ ಎಲ್ಲ ಡಿಫ್ರೆಂಟ್ IEC ಕಾಂಪೊನೆಂಟ್ಸ್ ಮಾಡಲಿಕ್ಕೇ ಇದೆ. ಈ ಸತಿ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲವನ್ನು ಪೂಲ್ ಮಾಡಿ ಪ್ಲಾಸ್ಟಿಕ್ ಬ್ಯಾನ್ ಒಂದೇ, ಇಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಎನ್ವೈರ್ಮೆಂಟಲ್ ಕನ್ಸರ್ನ್ ಅಂತ ಹೇಳಿ ಪ್ರತಿಯೊಂದು ಮನೆಗೂ 2 ಬ್ಯಾಗ್ಸ್, ಕ್ಲಾತ್ ಬ್ಯಾಗ್ಸನ್ನು ನಾವು ಉಚಿತವಾಗಿ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ. ಇದರಲ್ಲಿ 5 kg ಬ್ಯಾಗ್ ಒಂದಿದೆ, 10 kg ಬ್ಯಾಗ್ ಒಂದಿದೆ. ಸೊ ಈ ಥರ ನಾವು ನೋಡಿದರೆ ಆಲ್ಮೋಸ್ಟ್ ನಮ್ಮ ಜಿಲ್ಲೆಯಲ್ಲಿ 15 ಲಕ್ಷ ಬ್ಯಾಗ್ಸನ್ನು ನಾವು ಕೊಡಬೇಕಾಗುತ್ತೆ. 15ರಿಂದ 16 ಲಕ್ಷ ಬ್ಯಾಗ್ಸನ್ನು ಕೊಡಬೇಕಾಗುತ್ತೆ. ದಟ್ ಡೀಟೇಲ್ಸ್ ವಿ ಹ್ಯಾವ್ ಗಿವನ್. ಎಷ್ಟು ಹೌಸ್ ಹೋಲ್ಡ್ಸ್ ಇದೆ, ಪ್ರತಿ ಹೌಸ್ ಹೋಲ್ಡ್ಗೆ 2 ಬ್ಯಾಗ್ ಅಂತೆ.
ಹಿಂದೆ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಈ ಡ್ರೈ ಆ್ಯಂಡ್ ವೆಟ್ ವೇಸ್ಟ್ ಸೆಗ್ರಿಗೇಷನ್ಗೆ ಬಕೆಟ್ಸ್ ಎಲ್ಲ ಕೊಡೋದು ಈ ಥರ IC ಎಲ್ಲ ಹಿಂದೆ ಮಾಡಿದ್ವಿ. ಇದು ಪ್ರಪ್ರಥಮವಾಗಿ ವಿ ಹ್ಯಾವ್ ಸ್ಪೆಂಡ್ ಸಮ್ ಟೈಮ್ ಆನ್ ದಿಸ್. ಒಳ್ಳೆ ಕ್ವಾಲಿಟಿ ಬ್ಯಾಗನ್ನು ಜನಕ್ಕೆ ಪ್ರತಿ ಮನೆಗೆ ತಲುಪಿಸ್ಬೇಕು ಅಂತ. ಇದರಲ್ಲಿ ನಾವು ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಿಂದೆ ಇರುವಂಥ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಅಲ್ಲೇ ಇದ್ದಾರೆ. ಅವರು ಹ್ಯಾಂಡ್ಲೂಮ್ ಕಾರ್ಪೊರೇಷನಿಂದ ನಾವು ಇದನ್ನು ಸೋರ್ಸ್ ಮಾಡಿ ಈ ಲೋಕಲ್ SHGsನು ಬಳಸ್ಕೊಂಡು ಕೆಲವೊಂದು ಇದಕ್ಕೆ ಸ್ಟಾರ್ಟಿಂಗ್ ಫೇಸ್ನಲ್ಲಿ ಇಷ್ಟು ಲಕ್ಷ ಬ್ಯಾಗ್ಸ್ಗೆ ವಿ ಆರ್ ಯೂಸಿಂಗ್ ಓನ್ಲಿ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಅವರು. ಅದಾದಮೇಲೆ ಸ್ವಲ್ಪ ಮಟ್ಟದಲ್ಲಿ SHGಸನ್ನು ಬಳಸ್ಕೊಂಡು ಇದನ್ನು ಪ್ರತಿ ಮನೆಗೆ 1 ತಿಂಗಳು ಅಥವಾ 45 ದಿವಸದೊಳಗೆ ಪ್ರತಿ ಮನೆಗೆ ತಲುಪಿಸುವ ಪ್ರಯತ್ನವನ್ನು ನಾವು ಜಿಲ್ಲಾಡಳಿತದಿಂದ ವಿತ್ ಪಂಚಾಯತಿ ರಾಜ್ ಆ್ಯಂಡ್ ಸಿಟಿ ಕಾರ್ಪೊರೇಷನ್ ಆ್ಯಂಡ್ ULBs ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಇರುವಂಥ ULBs ಎಲ್ಲ ಇದನ್ನು ನಾವು ನೆಕ್ಸ್ಟ್ 1 month to 40 days ಮಾಡ್ತೀವಿ. ಇದರ ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲಿ ನಮ್ಮ ದೊಡ್ಡ ದೇವಸ್ಥಾನಗಳಿದೆ ಈ ಥರ ನಾವು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಕಾಣುವಂಥ ಬ್ಯಾಗ್ಸನ್ನು ನಾವು ಅಲ್ಲಿರುವಂಥ ಎಲ್ಲ ಸ್ಟ್ರೀಟ್ ವೆಂಡರ್ಸ್ ಯಾರಿರ್ತಾರೆ ಅವ್ರಿಗೂ ಕೊಡ್ತೀವಿ. ಆ್ಯಂಡ್ ಇದನ್ನು ಸಬ್ಸಿಡೈಸ್ಡ್ ರೇಟ್ನಲ್ಲಿ ಅಂದರೆ 5 ರೂಪಾಯಿಗೆ ನಾವು ಅಲ್ಲಿ ಮಾರ್ತೀವಿ. ಬಿಕಾಸ್ ಅಲ್ಲಿ ಜನ ಡಿಫ್ರೆಂಟ್ ಟೈಮ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ಬರ್ತಾರೆ. ವಿ ಕೆನಾಟ್ ಗಿವ್ ದಿಸ್ ಫ್ರೀ ಆಫ್ ಕಾಸ್ಟ್, ಬಟ್ ಅಟ್ಲೀಸ್ಟ್ ಆಸ್ ಅ ಪ್ರಮೋಷನಲ್ ಥಿಂಗ್ 1-2 monthsಗೆ ನಾವು ವಿ ವಿಲ್ ಸೆಲ್ ದಿಸ್ ಅಟ್ 5 rupees. ಸೊ ಏನಾಗ್ತಾ ಇದೆ ಅವರಿಗೆ ಬಟ್ಟೆ ತಗೋಬೇಕು ಅಂತಿದ್ರು ಐದರ್ ಇಟ್ ಈಸ್ ವೆರಿ ಕಾಸ್ಟ್ಲಿ ಆರ್ ಅಲ್ಲಿ ಲಭ್ಯ ಇಲ್ಲ. ಸೊ ಈ 3-4 ದೇವಸ್ಥಾನಗಳಲ್ಲಿ ನಾವು ಕಿಯೋಸ್ಕನ್ನು ಸೆಟಪ್ ಮಾಡಿ ಅಲ್ಲಿಂದನೇ ವಿತರಣೆ ಮಾಡ್ತೀವಿ. ಈ ಬ್ಯಾಗ್ ನಮಗೆ ಆಲ್ಮೋಸ್ಟ್ 9 rupees or 10 rupees ಕಾಸ್ಟ್ ಆಗುತ್ತದೆ. ವಿ ವಿಲ್ ಬಿ ಸೆಲ್ಲಿಂಗ್ ಇಟ್ ಟು ಡಿವೋಟೀಸ್ ಅಟ್ 5 rupees ಫಾರ್ 2 months. ಫಸ್ಟ್ 2 monthsಗೆ ನಾವು ಚಾಮುಂಡಿ ಬೆಟ್ಟದಲ್ಲಿ, ನಂಜಂಡೇಶ್ವರ ಇದರಲ್ಲಿ ಆ್ಯಂಡ್ ಆಲ್ಸೋ 2-3 ಅದರ್ ಟೆಂಪಲ್ಸ್ ನಾವು ಎಲ್ಲಿ ಗುರ್ತು ಮಾಡಿದ್ದೀವಿ. ನಾವು ಮೊನ್ನೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಕ್ಸ್ಪೋನಲ್ಲಿ ನೋಡಿದ್ವಿ, ವೇಸ್ಟಿಂದ ಅವರು ಒಂದು ಕಿಯೋಸ್ಕ್ ಥರ ಮಾಡಿದ್ದಾರೆ. ಅದೇ ಥರ ಕಿಯೋಸ್ಕನ್ನು ಎಲ್ಲ ಕಡೆ ಇಟ್ಟು ಇದನ್ನು ನಾವು ವಿತರಣೆ ಮಾಡ್ತೀವಿ. ಸೊ ಎಲ್ಲ ಕಡೆ ಕೆಲವೊಂದು ಜಿಲ್ಲೆಯಲ್ಲಿ ಭಾಳ ಚೆನ್ನಾಗಿ ಪ್ಲಾಸ್ಟಿಕ್ ಬ್ಯಾನ್ ಅಮಲು ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿನೂ ಈ ಥರ ಆಗಬೇಕು. ಬಿಕಾಸ್ ವಿ ಆಲ್ ನೋ ಹಿಂದೆನೂ ಸುಮಾರು ಪ್ರಯತ್ನ ನಡೆದಿದೆ, ಸುಮಾರು ಸತಿ ಆಗಿದೆ ಪ್ಲಾಸ್ಟಿಕ್ ಬ್ಯಾನ್ ಮಾಡುವಂಥದ್ದು. ಬಟ್ ನಾವು ಬರೀ ನೆಗೆಟಿವ್ ಆಗಿ ಅವ್ರ ಮೇಲೆ ರೈಡ್ ಮಾಡೋದು, ಪ್ಲಾಸ್ಟಿಕನ್ನು ಸೀಸ್ ಮಾಡೋದು ದಟ್ ಹೇಗೋ ಮಾಡ್ತೀವಿ. ಅದರ ಜೊತೆ ಒಂದು ಪಾಸಿಟಿವ್ ಕ್ಯಾಂಪೇನ್ ಮಾಡಬೇಕು ಅಂತ ವಿ ಹ್ಯಾವ್ ಥಾಟ್ ಆಫ್ ದಿಸ್. ಸೊ ಇದರಲ್ಲಿ ವಿ ವರ್ ಲುಕಿಂಗ್ ಎಟ್ ಕಲರ್ ಆಪ್ಷನ್ಸ್ ಆಲ್ಸೋ. ಫೈನಲಿ ವಿ ಹ್ಯಾಡ್ ಕಮ್ ಅಪ್ ವಿತ್ ವೈಟ್ ಅಂದರೆ ಸ್ವಚ್ಛತೆಗೆ ಇದು, ಆ್ಯಂಡ್ ಗ್ರೀನ್ ಇಸ್ ಹಸಿರು ಸ್ವಲ್ಪ ಕಾಣುತ್ತದೆ. ಆ್ಯಂಡ್ ವಿ ಡಿಂಟ್ ವಾಂಟ್ ಕಾರ್ಪೊರೇಷನ್ ಹೆಸರಿರಲಿ, ಜಿಲ್ಲಾಡಳಿತ ಹೆಸರಿರಲಿ ಆ ಥರ ಹೆಸರುಗಳು ಹೇಳ್ದಂಗೆ ಸ್ವಲ್ಪ ನೀಟಾಗಿ ಬರೀ ಸರ್ಕಾರದ ಎಂಬ್ಲಮ್ ಇಟ್ಟು ವಿ ಆರ್ ಗೋಯಿಂಗ್ ಟು ಗಿವ್ ದೀಸ್ ಬ್ಯಾಗ್ಸ್. ಸೊ ದಿಸ್ ಇಸ್ ಅ ಲಿಟಲ್ ಪಾಸಿಟಿವ್ ನ್ಯೂಸ್, ದೋ ಇಟ್ ಇಸ್ ಕಮಿಂಗ್ ಎಟ್ ದಿಸ್ ಟೈಮ್. ನಾವು 1 ತಿಂಗಳ ಹಿಂದೆಯಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ವಿ, ಬಟ್ ಇಟ್ ಹಸ್ ಕಮ್ ಔಟ್ ಎಟ್ ದಿಸ್ ಟೈಮ್. ಇಟ್ ಇಸ್ ನಾಟ್ ದಟ್ ನಾಳೆಯಿಂದ ಮಾಡ್ತೀವಿ, ನಾಳೆಯಿಂದ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಇರುತ್ತದೆ ದಟ್ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಲಭ್ಯತೆ ಇಲ್ಲ. ಬಟ್ ಇನ್ನು ನೆಕ್ಸ್ಟ್ 45 ಡೇಸ್ನಲ್ಲಿ ಎಲ್ಲ ಮನೆಗೆ ತಲುಪಲಿಕ್ಕೆ ಪ್ರತಿ ವಾರ್ಡ್ ವೈಸ್ ಎಲ್ಲ ಜನಪ್ರತಿನಿಧಿಗಳನ್ನು, ಲೋಕಲ್ ಬಾಡೀಸನ್ನು ಒಳಗೊಂಡಂತೆ ವಿ ವಿಲ್ ಡಿಸ್ಟ್ರಿಬ್ಯೂಟ್ ದಿಸ್. ಈಗ ಪರಿಸ್ಥಿತಿಗೆ 175-200 ಕೇಸಸ್ಗೆ we have to ensure that ಪ್ರೈವೇಟ್ನಲ್ಲಿ 50% ಇಲ್ಲ ಅಂದ್ರೂ they have to start admitting patients wherever they have good ICU setup. ವ್ಯಾಕ್ಸಿನೇಷನ್ ಇಂಪ್ರೂವ್ ಮಾಡ್ಕೊಳ್ಳೋ ದೃಷ್ಟಿಯಿಂದ ಪ್ರೈವೇಟ್ ಹಾಸ್ಪಿಟಲ್ಸ್ನ ಸ್ಟಾಫ್ನ ಡ್ರಾ ಮಾಡ್ಕೊಳ್ಳೋದು ಅವಕಾಶ ಇಲ್ಲ ಎಮರ್ಜೆನ್ಸಿ ಕೇಸಸ್. ಈಗ ಪ್ರೈವೇಟ್ ಅವರೂ ಲಸಿಕೆ ಕೊಡ್ತಿದ್ದಾರಲ್ವಾ. ಇಟ್ ಇಸ್ ನಾಟ್ ದಟ್ ಓನ್ಲಿ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರು ಕೊಡ್ತಾ ಇಲ್ಲ ಅಂದರೆ ಅವ್ರನ್ನೂ ಡ್ರಾ ಮಾಡ್ಬೋದು. ದೇ ಆರ್ ಆಲ್ಸೋ ಆ್ಯಕ್ಟಿಂಗ್ ಆಸ್ ಸೆಷನ್ ಸೈಟ್ಸ್, ಅವ್ರಿಗೂ ಕೊಡ್ತಾ ಇದ್ದೀವಿ. ಈಗ ನಾನು ಸಿಟಿಗೆ ಏನು ಹೇಳಿದ್ವಿ, ಪ್ರೈವೇಟ್ ಅವರೇ ವಾಲಂಟ್ರಿ ಆಗಿ ಬಂದಿದ್ದಾರೆ, ಫ್ರೀಯಾಗಿ ನಾವು ನಿಮ್ಮ ಕೈ ಜೋಡಿಸಿ ಕೊಡ್ತೀವಿ ಅಂತ. 3 ಲಕ್ಷ ಲಸಿಕೆಗಳು ನಾವು ವಿ ಆರ್ ಟ್ರೈಂಗ್ ಟು ಗಿವ್ ಫ್ರೀ ಆಫ್ ಕಾಸ್ಟ್ ಯೂಸಿಂಗ್ ಪ್ರೈವೇಟ್ ಪೀಪಲ್. ಸೊ ದೇ ಆರ್ ಪಾಸಿಟಿವ್. ಇನ್ನೊಂದು ಏನು ಮಾಡ್ತಿದ್ದಾರೆ, ಅವರು 4 ambulances ವಿತ್ 8 nurses ಕೊಡಲಿಕ್ಕೇನು ಒಪ್ಕೊಂಡಿದ್ದಾರೆ ಇನ್ ಪೆರಿಫರಲ್ ಏರಿಯಾಸ್, ಈ ಚಾಮುಂಡೇಶ್ವರಿ ಈ ಥರ ಎಲ್ಲ. ವಿ ವಿಲ್ ಟ್ರೈ ಆ್ಯಂಡ್ ಗೆಟ್ ಪೀಪಲ್ ಇನ್ ಆ್ಯಂಬ್ಯುಲೆನ್ಸಸ್. ವಯಸ್ಸಾಗಿದ್ದವ್ರನ್ನೆಲ್ಲರೂ ಹೇಗೋ ಸಿಟಿ ಬಸ್ನಲ್ಲಿ ಕರ್ಕೊಂಡು ಬರ್ತಿದ್ದಾರೆ. ಬೇರೆ ಎಲ್ಲಿ ಆಗಲ್ವೋ ಅವರೇ ವಾಲಂಟ್ರಿ ಆಗಿ ಕೊಟ್ಟಿದ್ದಾರೆ. ಸೊ ಆ ಥರ ಈಗ ನಮಗೆ ಏನು ನಿರ್ದೇಶನಗಳು ಬಂದಿದೆ ಅಂದರೆ, ಏನೇ ಮಾಡಬೇಕಾದ್ರೂ ಮಾನ್ಯ CS ಅವರೇ ಮಾಡ್ತಾರೆ. ಎವ್ರಿ ಡಿಸ್ಟ್ರಿಕ್ಟ್ ಕೆನಾಟ್ ಹ್ಯಾವ್ ದೇರ್ ಓನ್ ಪಾಲಿಸಿ ಮಾಡೋಂಗಿಲ್ಲ. ಸೊ ಏನೇ ಬಂದರೂ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದ ಚೀಫ್ ಸೆಕ್ರೆಟರಿ ಓನ್ಲಿ. ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಮೆಷರ್ಸ್ ನಾವೇನು ತೊಗೊಳ್ತಾ ಇಲ್ಲ. ಇಲ್ಲ, ಏನು ರೆಫರ್ ಮಾಡಿಲ್ಲ ನಾವು. ಈಗ ಏನು ಬನ್ನೂರಿನಲ್ಲಿ ಶಾಲೆನಲ್ಲಿ ಹೆಚ್ಚು ಸಂಖ್ಯೆ ಬಂದಾಗ ನಾವು ಕೇಳಿದ್ವಿ, ಶಾಲೆಗಳನ್ನು ಮುಚ್ಚಬಹುದು ಅಂತ ಒಂದು ಕೇಳಿದ್ವಿ. ಸಿ ದ ಪ್ರಾಬ್ಲಮ್ ಈಸ್ ಎಲ್ಲ ಸೆಕ್ಟರ್ಸು ತುಂಬ ಎಕನಾಮಿಕಲಿ ಎಫೆಕ್ಟ್ ಆಗಿದೆ.
ನಾವು ಏನೇ ಕ್ಲೋಸ್ ಮಾಡಲಿಕ್ಕೆ ಹೋಗಿದ್ರು ಟೂರಿಸಮ್ಗೆ ಇರುವಂಥ ಎಲ್ಲ ಸೆಕ್ಟರ್ ಅವ್ರೂ ದೇ ವಿಲ್ ಗೆಟ್ ಎಫೆಕ್ಟೆಡ್. ಸೊ ನೋಬಡಿ ವಾಂಟ್ಸ್ ಟು ಟೇಕ್ ದಿಸ್ ಕಾಲ್. ಯಾರು ಶಟ್ ಡೌನ್ ಮಾಡಬೇಕು ಅಂತಿಲ್ಲ. ಅದು ಕ್ಲಿಯರ್ ಇದೆ ಫ್ರಮ್ ದ ಟಾಪ್. ಸಿ ಎಮ್ ಅವರಿಂದನೂ ಕ್ಲಿಯರ್ ಇದೆ, ಯಾವುದು ಶಟ್ ಡೌನ್ ಮಾಡುವಂಥದ್ದು ಅಥವಾ ಇಂಥ ತಾಣೆಗಳನ್ನು. ಈಗ ಎಕ್ಸಾಂಪಲ್ಗೆ ಜಾತ್ರೆಗಳು ಎಲ್ಲಿ ಜನಸಂಗ್ರಹಣೆ ಜಾಸ್ತಿ ಆಗಬಹುದು ಅಲ್ಲಿ ಲೋಕಲಿಯಾಗಿ ವಿ ಕ್ಯಾನ್ ಕ್ಲೋಸ್ ಇಟ್ ಫಾರ್ ದಟ್ ಒನ್ ಡೇ, ಬಟ್ ಫಾರ್ ಅ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಕ್ಲೋಜರ್ ಅನ್ನೋದು ಇಲ್ಲ. ಸರ್ಕಾರ ತಗೊಂಡಿದ್ರು ಜಿಲ್ಲೆಯಲ್ಲಿ ಏನಾದರೂ ಜನಗಳಿಗೆ ಕೊರೋನಾ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಭಯ ಆಗ್ತಾ ಇದೆಯಾ? ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಯಾಕಂದ್ರೆ ವ್ಯಾಕ್ಸಿನ್ ನೀವು ಹೇಳ್ತೀರಾ ಅದು ಸಹಾಯ ಅಂತಕ್ಕೆ ಹೋಗಲ್ಲ ವ್ಯಾಕ್ಸಿನ್ ತಗೊಂಡ್ರೆ ಅಂತ, ಬಟ್ ಸ್ವತಃ ಬೇರೆಯವರೇ ಕೊರೋನಾ ವ್ಯಾಕ್ಸಿನ್ ತೊಗೊಂಡು 2 ದಿನಕ್ಕೆ ಅದು ಪಾಸಿಟಿವ್ ಆಗುತ್ತೆ ಇದೆ. ಜನ ಅದನ್ನು ಯಾವ ರೀತಿ ರಿಸೀವ್ ಮಾಡ್ಕೋಬೇಕು? ನೋ ಸಿ 2 ಡೋಸಸ್ ಆದ 15 ದಿವಸಕ್ಕೆ ನಿಮಗೆ ಆ್ಯಂಟಿಬಾಡೀಸ್ ಡೆವಲಪ್ ಆಗೋ ಶುರು ಆಗುತ್ತೆ. ಇಷ್ಟು ಸೈಂಟಿಫಿಕ್ ಆಗಿ ನಾವು ಜನಗಳಲ್ಲಿ ಹೋಗಿ ಹೇಳೋದಾಗಲ್ಲ. ಸೊ ಸಿಂಪಲ್ಲಾಗಿ ನಾವೇನು ಹೇಳ್ತೀವಿ ಅಂದರೆ 2 ಡೋಸಸ್ ಪಡೆದಿದ್ರೂ ನಿಮಗೆ ಪಾಸಿಟಿವ್ ಬಂದ್ರೂ ಕಾಂಪ್ಲಿಕೇಶನ್ಸ್ ಬರಲ್ಲ. ಶೋ ಮಿ 1 ಕೇಸ್ ವೇರ್ 2 ಡೋಸಸ್ ಪಡೆದು ಈಗ ಪಾಸಿಟಿವ್ ಆಗಿದ್ರೂ ಕ್ವಾರಂಟೈನಲ್ಲಿದ್ದಾರೆ, ದೆರ್ ಇಸ್ ನೋ ಕಾಂಪ್ಲಿಕೇಶನ್. ಡೆತ್ ಆಗುತ್ತದೆ ಅಥವಾ ಸಿವಿಯರ್ ಕಾಂಪ್ಲಿಕೇಶನ್ ಆಗುತ್ತದೆ ಅಂತಿಲ್ಲ. ಇಟ್ ಈಸ್ ಅದು mRNA ಇಟ್ ಓನ್ಲಿ ಜನರೇಟ್ಸ್ ಆ್ಯಂಟಿಬಾಡೀಸ್ ಫೈಟ್ ಮಾಡಲಿಕ್ಕೆ. ಸೊ ನಾವು ಪಡೆದಿದ್ರೂ ಉಪಯೋಗ ಇಲ್ಲ, ಈ ಥರ ಪದ ಯೂಸ್ ಮಾಡೋದು ಸೂಕ್ತ ಅಲ್ಲ. ಬಿಕಾಸ್ ಇಟ್ ಈಸ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಅವರು ಹೇಳಿದ್ದಾರೆ ದಟ್ ಯು ಟೇಕ್ ದಿಸ್ ವ್ಯಾಕ್ಸಿನ್ ಯು ವಿಲ್ ಬಿ ಸೇಫ್. ದಿಸ್ ಮೆಸೇಜ್ ವಿ ಆರ್ ಗಿವಿಂಗ್. ಲಸಿಕೆ ಪಡೆದಿದ್ರು ಪಾಸಿಟಿವ್ ಆಗಲ್ಲ ಅಂತ ಯಾರೂ ಎಲ್ಲಿನೂ ಹೇಳಿಲ್ಲ. ಪಾಸಿಟಿವ್ ಆಗ್ತಾರೆ. ಈವನ್ ಇಫ್ ಯು ಟೇಕ್ 2 ಡೋಸಸ್ ನೀವು ಪಾಸಿಟಿವ್ ಆಗಬಹುದು, ಬಟ್ ಕಾಂಪ್ಲಿಕೇಶನ್ಸ್ ಇರಲ್ಲ, ಡೆತ್ ಆಗಲ್ಲ ಅನ್ನೋದು ಒಂದು ಅಶ್ಯೂರೆನ್ಸ್ ಇದೆ. ಆ ಕಾರಣಕ್ಕೇ ಲಸಿಕೆಯನ್ನು ಇಷ್ಟು ನಾವು ಇಲ್ಲಾಂದರೆ ವೈ ವುಡ್ ಬಿ ವೇಸ್ಟ್ ಆರ್ ಟೈಮ್ ಆ್ಯಂಡ್ ಎನರ್ಜಿ ಗಿವಿಂಗ್ ಎವ್ರಿಬಡಿ ವ್ಯಾಕ್ಸಿನೇಷನ್? ಗೌರ್ಮೆಂಟ್ ಯಾಕೆ ಮಾಡ್ತದೆ ಇದೆಲ್ಲ? ಲಸಿಕೆ ತಗೊಳ್ಳೋದಕ್ಕೆ ಫಾರ್ಮಾಲಿಟೀಸ್ ಜಾಸ್ತಿ ಆಯಿತು. ಯಾಕಂದರೆ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕಿದ್ದಂಥ ಒಂದು ಸಿಂಗಲ್ OTP ಫಾರ್ಮಾಲಿಟೀಸ್ ಇದರಲ್ಲಿಲ್ಲ. ಆನ್ಲೈನ್ ಹೋಗಬೇಕು, ಪೋರ್ಟಲ್ ಬರಬೇಕು, ಅವರು ಇನ್ನೊಂದ್ಸರಿ ಟೈಮ್ ಕೊಡ್ತಾರೆ, ಡೇಟ್ ಕೊಡ್ತಾರೆ. ಈ ಫಾರ್ಮಾಲಿಟೀಸ್ ಜಾಸ್ತಿ ಆಯಿತು. ಅದಕ್ಕೆ ಲಸಿಕೆ ಹಾಕ್ಸ್ಕೊಳ್ಳೋದಕ್ಕೆ ಜನ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾತಿದೆ. ಸಿ ಮೊದಲೇ ಏನಿತ್ತು ದಟ್ ನೀವು ಪ್ರೀ ರಿಜಿಸ್ಟರ್ ಮಾಡಿಕೊಂಡು ಹೋಗಬೇಕು ಅಂತ. ಈಗ ಅದನ್ನು ಸುಮಾರು ಜನ ಹೋಗಿ ಹೇಳಿದ್ವಿ ಈ ಥರ ಆಗಿದ್ದರೆ ಯು ಕೆನಾಟ್ ವ್ಯಾಕ್ಸಿನೇಟ್. ಸೊ ಸರಳ ಮಾಡಿದ್ದಾರೆ. ಡಿಪೆಂಡಿಂಗ್ ಆನ್ ವಾಟ್ ಎವರ್ ಇಸ್ ದ ಗ್ಲಿಚಸ್, ಬಿಕಾಸ್ ಇಟ್ ಈಸ್ ಅ ಟೆಸ್ಟಿಂಗ್ ಇನ್ ಪ್ರಾಸೆಸ್. ಸಿಸ್ಟಮ್ ಇನ್ನೂ ಖಚಿತ ಮಾಡ್ಕೊಂಡಿಲ್ಲ. ಲೈಕ್ ಪಲ್ಸ್ ಪೋಲಿಯೋ ಥರ ಟಾಕ್ ಇದು ಮಾಡಿ ಆ ಥರ ಇಲ್ಲ. ಇಟ್ ಈಸ್ ಅ ವೆರಿ ನ್ಯೂ ಥಿಂಗ್. ಸೊ ವಿ ನೌ ನೋ ದಟ್ ಈಸ್ ದೇರ್ ನೌ, ದಟ್ ಹ್ಯಾಸ್ ಕಮ್ ನೌ. ಅರ್ಲಿಯರ್ ಇಟ್ ವಾಸಂಟ್ ದೇರ್. ಅರ್ಲಿಯರ್ ದೇ ಹ್ಯಾಡ್ ಟು ಪ್ರೀ ರಿಜಿಸ್ಟರ್. ಸೊ ಈಗ ಅದನ್ನು ಸ್ವಲ್ಪ ಸರಳ ಮಾಡಿದ್ದಾರೆ. ಇನ್ನೂ ಏನು ಸರಳ ಮಾಡುವುದು, ಈಗ ತಾಲೂಕ್ಸಲ್ಲಿ ಇನ್ನೂ ಮಾರುಮೂಲ ಗ್ರಾಮಗಳಲ್ಲಿ ಹೋಗಿದ್ರೆ ನೆಟ್ ಕನೆಕ್ಟಿವಿಟಿ ಇಲ್ಲ. ಅಲ್ಲಿ ಎಲ್ಲ PHCsನಲ್ಲಿ ಎಲ್ಲ ಟೈಮ್ನಲ್ಲಿ ಇಂಟರ್ನೆಟ್ ಸಿಗುತ್ತದೆ ಅಂತಿಲ್ಲ. ದೀಸ್ ಆರ್ ಆಪರೇಷನಲ್ ಇಶ್ಯೂಸ್ ಇದೆ. ಆ್ಯಸ್ ಆ್ಯಂಡ್ ವೆನ್ ವಿ ಬ್ರಿಂಗ್ ಇಟ್ ಟು ದ ನೋಡಿ ಸ್ವಲ್ಪ ಸರಳ ಮಾಡ್ತಾ ಹೋಗ್ತಿದ್ದಾರೆ. ಮೈಸೂರಲ್ಲಿನೂ ಇದೆ ಮಕ್ಕಳದು ಕೇಸಸ್ ಜಾಸ್ತಿ, ಬಟ್ ದೇರ್ ಇಸ್ ನೋ ಕಾಂಪ್ಲಿಕೇಶನ್ಸ್ ಆರ್ ಸಿವಿಯರಿಟಿ ಆರ್ ಹಾಸ್ಪಿಟಲೈಸೇಷನ್, ಡೆತ್ ಮಕ್ಕಳ ಇದರಲ್ಲಿ ಜಾಸ್ತಿ ಇಲ್ಲ. ದಟ್ ಈಸ್ ನಾಟ್ ದೇರ್, ಬಟ್ ದೇ ವಿಲ್ ಗೋ ಆ್ಯಂಡ್ ಸ್ಪ್ರೆಡ್. ಆ್ಯಂಡ್ ಅವ್ರಿಗೆ ಯಾರು ಕೋಮಾರ್ಬಿಡ್ ಅವ್ರಿಗೆ ಆಗಿದ್ರೆ ದಟ್ ಈಸ್ ಅ ಪ್ರಾಬ್ಲಮ್. ಹೌದು, ನಾವು ನಿಮಗೆ ವಾಟ್ ಎವರ್ ಡೀಟೇಲ್ಸ್ ಯುವರ್ ಆಸ್ಕಿಂಗ್ ವಿ ಹ್ಯಾವ್ ಇಟ್, ವಿ ವಿಲ್ ಶೇರ್ ಇಟ್ ವಿತ್ ಯು ಥ್ರೂ ಅರ್ಥ ಇಲಾಖೆ. ಏನು ನಾವು ಏಜ್ ಗ್ರೂಪ್ ವೈಸ್ ಅನಾಲಿಸಿಸ್ ಮಾಡಿದ್ದೀವಿ ಕೊಡ್ತೀವಿ. ಇಟ್ ಇಸ್ ದೇರ್ ಇನ್ ದಟ್ ಗ್ರೂಪ್, ಯು ಶೇರ್. ಇಲ್ಲ, ಆ ಥರ ಕ್ಲಸ್ಟರ್ ಆಗಿಲ್ಲ. 3, 4 ಮ್ಯಾಕ್ಸಿಮಮ್ 5 ಅಂತು ಅಷ್ಟೇ, ನಾಟ್ ಮೋರ್ ದ್ಯಾನ್ ದಟ್. ಅದಕ್ಕಿಂತ ಜಾಸ್ತಿ ಅಂತೂ ಆಗಿಲ್ಲ. ಅಲ್ಲಿ ಏನು 16-20 ಮಕ್ಕಳದ್ದು ಆಯ್ತಲ್ವ, ಅಷ್ಟು ಇಲ್ಲ. ಮ್ಯಾಕ್ಸಿಮಮ್ 4-5 ಮೀರಿ ಹೋಗಿಲ್ಲ ಎಲ್ಲಿನೂ. ಜಾಸ್ತಿ ಆಗುತ್ತೆ ಅಂತೇಳಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಮೈಸೂರಲ್ಲಿ ಮುಂಚೆನೇ ಜಾಸ್ತಿ ಆಗೋಗ್ತಾ ಇದೆ. ಸೊ ಹಾಗಾಗಿ ಇನ್ನೂ ಎಕ್ಸ್ಟ್ರಾ ಡಿಪೆಂಡ್ಸ್. ನಾವು 1000 ಕೇಸಸ್ ನೋಡಿದ ದಿನದಿಂದ 1 ಕೇಸು ನೋಡದೇ ಇರುವ ದಿನ ಆಯಿತು. ಈಗ ಮತ್ತೆ 200 ಕೇಸಸ್ ಬರ್ತಾ ಇದೆ. ನಮಗೆ ಹಾಸ್ಪಿಟಲ್ ಸೈಡಿಂದ, ಎಕ್ವಿಪ್ಮೆಂಟ್ ಸೈಡಿಂದ ಅದೆಲ್ಲ ನಾವು ರೆಡಿ ಇದ್ದೀವಿ. ಬಟ್ ಜನರಿಂದ ಸ್ವಲ್ಪ ದೇ ಹ್ಯಾವ್ ಟು ಹ್ಯಾವ್, ಈಗ ನಾವು ಯಾರು ಪಾಸಿಟಿವ್ ಆಗಿದ್ದಾರೆ ಅವ್ರ ಕಾಂಟ್ಯಾಕ್ಟ್ಸ್ ಅವರು ಇದು ಆಗಬೇಕು ಈ ಸತಿ. ಬಿಕಾಸ್ ಎವ್ರಿಥಿಂಗ್ ಇಸ್ ಓಪನ್, ಯಾವುದು ಕ್ಲೋಸ್ ಇಲ್ಲ. ಈಗ ಶಾಲೆಗಳು ಬಿಟ್ಟರೆ ಸಿನಿಮಾ ಹಾಲ್ಸು ಕ್ಲೋಸ್ ಇಲ್ಲ, 50% ಆಕ್ಯುಪೆನ್ಸಿನಲ್ಲಿ ಮಾಡಬೇಕು. ಈಗ ಜನರ ಪಾರ್ಟಿಸಿಪೇಷನ್, ಅವರ ಡಿಸ್ಕ್ರಿಷನ್, ಅವರ ವಿವೇಕ ಇನ್ನೂ ಹೆಚ್ಚು ಮಾಡಿದರೆ ಪ್ರಾಬ್ಲಿ ವಿ ಕ್ಯಾನ್ ರೆಡ್ಯೂಸ್ ಇನ್ ಮೈಸೂರು. ಹಾಂ, ಬರ್ತಿದ್ದಾರೆ. ಈಗ ನೀವು ಬೇರೆ ಜಿಲ್ಲೆಗಳಲ್ಲಿ ನೋಡಿ, ಯಾದಗಿರಿ, ಕೊಪ್ಪಲ್ 60-70% ವ್ಯಾಕ್ಸಿನೇಷನ್ ಮುಗಿದಿದೆ. ದೇರ್ ಇಸ್ ನೋ ಆ ಥರ ಡೌಟ್ಸ್ ಇಲ್ಲ. ಜಾಸ್ತಿ ಓದಿದವರಲ್ಲಿನೇ ಜಾಸ್ತಿ ಡೌಟ್ಸ್ ಇದೆ. ಹಾಂ, ಅಲ್ಲಿ ಏನು ತೊಂದರೆ ಇಲ್ಲ.
ವ್ಯಾಕ್ಸಿನ್ ನಮಗೆ ಏನು ತೊಂದರೆ ಆಯಿತು ತಾಲೂಕಲ್ಲಿ PHCನಲ್ಲಿ ಆಲ್ಟರ್ನೇಟ್ ಡೇಸ್ ಇತ್ತು ಒಂದು, ಆ್ಯಂಡ್ ವ್ಯಾಕ್ಸಿನ್ ಲಭ್ಯತೆ ಕೊರತೆ ಇತ್ತು ಇನಿಷಿಯಲಿ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದಾಗ. ಆವಾಗ ಸ್ವಲ್ಪ ಜನ ಬಂದು ಹೋಗಿದ್ದಾರೆ. ಸೊ ಈಗ ಎಲ್ಲ ಇಡೀ ವಾರ ಕೊಡಲಿಕ್ಕೆ ಆಗುತ್ತದೆ. ಸೊ ಎವ್ರಿಬಡಿ ಕ್ಯಾನ್ ಕಮ್ ಇನ್ ಗೆಟ್. ಇಲ್ಲ ಈಗ ನಂಬರ್ಸ್ ಸಿ ಈಗ ನಮಗೆ ಸ್ಟಾರ್ಟಿಂಗ್ ವೆನ್ ವಿ ಸ್ಟಾರ್ಟೆಡ್ 15 days ಬ್ಯಾಕ್ ನಮಗೆ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದಾಗ ಕೊರತೆ ಇತ್ತು, ಬಂದಿಲ್ಲ. 2 days ನಂತರ ಬಂದಿದೆ. ಈಗ ಸ್ಟೇಟ್ನಲ್ಲಿನೇ 20 ಲಕ್ಷ ವ್ಯಾಕ್ಸಿನ್ಸ್ ಇದೆ. ದೇ ಆರ್ ರೆಡಿ ಫ್ಲಶ್ ವಿತ್ ವ್ಯಾಕ್ಸಿನ್ಸ್. ಯಾರು ಕೇಳಿದ್ರು ಎಷ್ಟು ಬೇಕಾದರೂ ಕೊಡ್ತೀವಿ ಅಂತಿದ್ದಾರೆ. ವ್ಯಾಕ್ಸಿನ್ ಕೊರತೆ ಇಲ್ಲ. ಪರ್ಸೆಂಟೇಜ್ 144 ಇಸ್ ಪಾಸಿಟಿವ್ ಇನ್ ಸಿಟಿ. ಏನು ರೀಸನ್ ಮೇಡಮ್? ಅದೇ ಫ್ಲೋಟಿಂಗ್ ಪಾಪ್ಯುಲೇಷನ್ ಹೆಚ್ಚಿದೆ, ಜನ ಜಾಸ್ತಿ ಸೇರ್ತಿದ್ದಾರೆ. ದೆರ್ ಇಸ್ ನೋ, ನಾವು ಒಂದು ಕ್ಲಸ್ಟರ್ನಲ್ಲಿ ಆಗಿದ್ರೆ ನಾವು ಐಡೆಂಟಿಫೈ ಮಾಡ್ಬೋದು, NR ಮೋಲ, ನಂಜನಗೂಡು ಆ ಥರ. ಬಟ್ ಆ ಥರ ಇಲ್ಲ. ಈಗ ಇಟ್ ಈಸ್ ವೆರಿ ಡಿಸ್ಪರ್ಸ್ಡ್, ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಜಾಸ್ತಿ ಜನ ಇದ್ದರು, ಸ್ಕೂಲ್ಸಿಂದ ಅವರು ಕ್ಯಾರಿ ತಗೊಂಡೋಗಿ ಮನೆಯವರಿಗೆ ಮಾಡಿಸ್ತಾ ಇದ್ರು, ಅದಿತ್ತು. ಬಟ್ ಈಗ ಸ್ಕೂಲ್ಸ್ ಆರ್ ಆಲ್ಸೋ ಶಟ್. ಸೊ ವಿ ಆರ್ ನಾಟ್ ಏಬಲ್ ಟು ಇಂಥ ಕಾರಣಗಳಿಂದ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಇಸ್ ಓಪನ್ ನಾವು, ಎಲ್ಲವನ್ನೂ ಓಪನ್ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಇಷ್ಟು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಇದೆಯೋ ನಮಗೂ ಗೊತ್ತಿಲ್ಲ. ವಿ ಆರ್ ಓನ್ಲಿ ರಿಕ್ವೆಸ್ಟಿಂಗ್ ಪೀಪಲ್ ಟು ಹ್ಯಾವ್ ದಟ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಸೊ ಆಲ್ಮೋಸ್ಟ್ 90% ಸಿಟಿನಲ್ಲಿ ಇರುವುದರಿಂದ ಸಿಟಿ ಮೇಲೆ ನಾವು ಇನ್ನೊಂದು ಏನಾಗ್ತಾ ಇದೆ ಅಂದರೆ, ನಾವು ಈಗ 144 ನಿನ್ನೆ ಪಾಸಿಟಿವ್ ಆಗಿದ್ದಾರೆ ಸಿಟಿನಲ್ಲಿ. ಅವರ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್, ಈವನ್ ಇಫ್ ದೇರ್ ಆರ್ 10 ಆಫ್ ದೆಮ್, ನಾವು 17-20 ಐಡೆಂಟಿಫೈ ಮಾಡ್ತಾಯಿದ್ವಿ. ಅವರು ಟೆಸ್ಟಿಂಗ್ಗೆ ಕೆಲವೊಬ್ಬರು ನಿರಾಕರಣೆ ಮಾಡ್ತಿದ್ದಾರೆ. ದಟ್ ಈಸ್ ಅ ವೆರಿ ಡೇಂಜರಸ್ ಸಿಚುವೇಶನ್, ಬಿಕಾಸ್ ಅವರು ಸೂಪರ್ ಸ್ಪ್ರೆಡರ್ಸ್ ಆಗ್ತಾರೆ. ಸೊ ಸಿಟಿನಲ್ಲಿ ಆ ಥರ ಹೇಳಲಿಕ್ಕೆ ಆಗ್ತಾ ಇಲ್ಲ. ವಿ ಕೆನಾಟ್ ಸೇ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ರೀಸನ್. ಬಿಕಾಸ್ ಆಲ್ ಈಟರೀಸ್ ಓಪನ್ ಇದೆ, ಎಲ್ಲ ಹೋಟೆಲ್ಸ್ ಓಪನ್ ಇದೆ, ಎಲ್ಲ ಪೆಟ್ಟೆ ಅಂಗಡಿ ಎಲ್ಲ ಓಪನ್ ಇದೆ, ಎಲ್ಲ ಕಡೆ ಜನ ಗುಂಪಾಗಿ ಸೇರ್ತಾನೆ ಇದ್ದಾರೆ. ಇಟ್ ಈಸ್ ನಾಟ್ ಜಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತ ಅಲ್ಲ, ಜನ ಹೊರಗೆ ಬರ್ತಿದ್ದಾರೆ. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಇಲ್ಲ. ಆ್ಯಂಡ್ ಈ ನೆಗ್ಲಿಜೆನ್ಸ್ ಏನಿದೆ ಅಲ್ವಾ, ಪಾಸಿಟಿವ್ ಆಗಿದ್ದವರು 144 ಜನ, ಇವತ್ತೂ 150 ಜನ ಸಿಟಿನಲ್ಲಿನೇ ಪಾಸಿಟಿವ್ ಆಗ್ತಾರೆ. ಅವ್ರದ್ದು ಇಂಟು 10 ಮಾಡಿ 1500 ಜನ ಟೆಸ್ಟ್ ಮಾಡಿಸ್ಕೋಬೇಕು. ಮತ್ತು ಅವರು ಎಷ್ಟು ಜನಕ್ಕೆ ಕಾಂಟ್ಯಾಕ್ಟ್ ಆಗಿದ್ದಾರೆ. ಇಟ್ ಇಸ್ ಅ ವೆರಿ ಸ್ಪೈರಲಿಂಗ್ ಥಿಂಗ್, ವೆರಿ ಅಲಾರ್ಮಿಂಗ್ ಥಿಂಗ್ ಆ್ಯಕ್ಚುಲಿ. ಸಿಟಿನಲ್ಲಿ ಅವರು ನಾವು ಏನು ಈಗ ವಿ ಆರ್ ಟೇಕಿಂಗ್ ಪೊಲೀಸ್ ಹೆಲ್ಪ್ ಆಲ್ಸೋ ಆ್ಯಂಡ್ ರೋಲ್ 2ನಲ್ಲಿ ನಾವು ಜನರನ್ನು ಕಳಿಸ್ತಾ ಇದ್ದೀವಿ. ಅವರು ಕಡ್ಡಾಯವಾಗಿ ಟೆಸ್ಟಿಂಗ್ ಮಾಡ್ಕೋಬೇಕು. ಬರ್ತಾ ಇಲ್ಲ ಜಾಸ್ತಿ. ದೇ ಆರ್ ನಾಟ್ ಕಮಿಂಗ್. ಐ ವಿಲ್ ಜಸ್ಟ್ ಟೆಲ್ ಎನ್ ಎಕ್ಸಾಂಪಲ್. ಇಡೀ ಸ್ಟೇಟ್ನಲ್ಲಿ ನಮ್ಮಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ యొక్క ಟ್ರ್ಯಾಕಿಂಗ್ ಅಂತೂ ನಾವು ಮಾಡ್ತಾ ಇದ್ದೀವಿ. ಅವ್ರ ಟೆಸ್ಟಿಂಗ್ ಇಸ್ ಓನ್ಲಿ 20%. ಸೊ 1000 ಜನರಲ್ಲಿ 200 ಜನ ಮಾತ್ರ ಟೆಸ್ಟಿಂಗ್ ಮಾಡಿಸ್ಕೊತಿದ್ದಾರೆ. ಇಟ್ ಈಸ್ ವೆರಿ ಡೇಂಜರಸ್, ಬಿಕಾಸ್ ಇಫ್ ದೇ ಆರ್ ಪಾಸಿಟಿವ್, ದೇ ವಿಲ್ ಅಗೇನ್ ಸ್ಪ್ರೆಡ್ ಟು ಸೋ ಮೆನಿ ಮೋರ್ ಪೀಪಲ್. ಆ್ಯಂಡ್ ನಮಗೆ ಗೊತ್ತಾಗಲ್ಲ, ವಿ ವಿಲ್ ರ್ಯಾಂಡಮ್ಲಿ ಚೆಕ್, ಅವ್ರದ್ದು ಪಾಸಿಟಿವ್ ಬರ್ತದೆ. ಯಾವ ಕಾರಣಕ್ಕೆ ಹೆಚ್ಚಾಗ್ತಾ ಇದೆ ಅಂದರೆ ಅಟ್ಲೀಸ್ಟ್ ಆ ಕಂಟೇನ್ ಆಗಬೇಕು. ಸ್ವಲ್ಪ ನೆಗ್ಲಿಜೆನ್ಸ್ ಬಂದಿದೆ, ಎಲ್ಲರಿಗೂ ನೆಗ್ಲಿಜೆನ್ಸ್ ಬಂದಿದೆ. ನಾವು 2-3 ಮಂತ್ಸ್ ರಿಲ್ಯಾಕ್ಸ್ ಆಗಿದ್ವಿ, ಜಾಸ್ತಿ ಕೇಸಸ್ ಇಲ್ಲ, ಎಲ್ಲ ಕಡೆ ಮುಚ್ಚಿದ್ವಿ, CCCs ಮುಚ್ಚಿದ್ವಿ, ಎಲ್ಲ ಬೆಡ್ಸ್ ಖಾಲಿ ಬಿರ್ತಾ ಇತ್ತು. 10, 5, 3, 2 ಕೇಸಸ್ ಬಂದಿದ್ದ ದಿನ, ಯಾವುದೇ ಕೇಸ್ ಇಲ್ಲದೇ ಇರುವ ದಿನಗಳಲ್ಲೂ ಇತ್ತು. ಈಗ ಸಡನ್ ಆಗಿ ವಿ ಆರ್ ಟಚಿಂಗ್ 200 ಅಗೇನ್. ತುಂಬಾ ಕಡೆ ಈಗ ಮಾರ್ಕೆಟ್ ಬೇರೆ ಕಡೆಗಳಲ್ಲೆಲ್ಲ ಸಿಬ್ಬಂದಿ ಅಲ್ಲಿ ಮಾಸ್ಕ್ ಮತ್ತೊಂದನ್ನ ಕಂಟ್ರೋಲ್ ಮಾಡೋದಾಗಲಿ ಈ ರೀತಿ ಯಾರು ಮಾಡ್ತಿಲ್ಲ ಅನ್ನೋದೊಂದು ಬೆಳವಣಿಗೆ ಮಾಡಿ ಅಲ್ಲ, ಅವೇರ್ನೆಸ್ ಕೊರತೆ ಇದೆ ಅಂತ ಹೇಳೋಕ್ಕಾಗಲ್ಲ. 1 ವರ್ಷದಿಂದ ನಾವು ವಿ ಆರ್ ಆಲ್ ಸಫರಿಂಗ್. ಜೊತೆಗೆ ಸಿಬ್ಬಂದಿಗಳು ವರ್ಕ್ ಮಾಡ್ತಿಲ್ಲ, ಇದ್ರ ಬಗ್ಗೆ ಎಷ್ಟು ಸಿಬ್ಬಂದಿ ಕೊಡ್ಲಿಕ್ಕಾಗತ್ತೆ? ದಟ್ ಈಸ್ ಒನ್ ಥಿಂಗ್. ಕಾರ್ಪೊರೇಷನ್ ಇರ್ಬೋದು, ಬೇರೆ ನಿಮ್ಮ ಟೀಮ್ಸ್ ಇರ್ಬೋದು, ಎಲ್ಲರಿಗೂ ಮಾಸ್ಕ್ ಅವೇರ್ನೆಸ್ ದಂಡ ಹಾಕುವಂಥದ್ದನ್ನ ಬಹಳ ಫಾಸ್ಟಾಗಿ ನಡೆಸ್ತಾರೆ. 3 ವಾರದಿಂದ ರೈಸ್ ಆಗ್ತಾ ಇರ್ತೀವ, ಆ ಕೆಲಸ ಆಗ್ತಾರೆ. ರೋಡಲ್ಲಿ ಇಟ್ಕೊಂಡು ದಂಡ ಹಾಕುವಂಥದ್ದಾಗಿ ಮತ್ತೊಂದು ಆಗ್ತಾ ಇಲ್ಲ. ನೋ, ಆವಾಗ ಎಲ್ಲ ಶಟ್ ಡೌನ್ ಆಯಿತು. ನೌ ದ ಸಿಚುವೇಶನ್ ಇಸ್ ಎವ್ರಿಥಿಂಗ್ ಇಸ್ ಓಪನ್. ಎಷ್ಟು ಸ್ಟಾಫ್ ಇದ್ದಾರೆ? ಕಾರ್ಪೊರೇಷನಲ್ಲಿ 3000 ಆ್ಯಂಡ್ ಸಿಟಿ ಪೊಲೀಸ್ನಲ್ಲಿ 3000. ಪಾಪ್ಯುಲೇಷನ್ ಎಷ್ಟಿದೆ? 12 ಲಕ್ಷ. ಸ್ಟಾಫ್ ಇಲ್ಲ ಹೇಳ್ತಾ ಇಲ್ಲ. ದಟ್ಸ್ ವಾಟ್ ಐ ಟೋಲ್ ಯು ಅವರ್ ಪ್ಲ್ಯಾನ್. ನಾವು ಜನರನ್ನು ವಿ ವಿಲ್ ಕಾಂಗ್ರಿಗೇಟ್ ದೆಮ್ ಎಟ್ ಅ ಪ್ರೈವೇಟ್ ಹಾಸ್ಪಿಟಲ್. ನಮ್ಮವರು ಹೋಗಿ ಅಲ್ಲಿ ವ್ಯಾಕ್ಸಿನೇಟ್ ಮಾಡ್ತಾರೆ. ಕಾರ್ಪೊರೇಷನಿಂದ ಈಗ ನೀವು ಲಸಿಕೆ ಪಡೆದಕ್ಕೆ ಹೋಗಿದಾಗ ಅಟ್ಲೀಸ್ಟ್ ಇಟ್ ಟೇಕ್ಸ್ 10 minutes ಟು ಗೆಟ್ ಯುವರ್ ಡೇಟಾ ಎಂಟ್ರಿ ಡನ್, 5 to 10 minutes. ಸೊ ಆ ಕೆಲಸ ಎಲ್ಲ ಇವರು ಮಾಡ್ತಾರೆ. ಫ್ರಮ್ ದ ಕಾರ್ಪೊರೇಷನ್ ಸೈಡ್ ಡೇಟಾ ಎಂಟ್ರಿ ಆಪ್ರೇಟರ್ ಇಟ್ಕೊಂಡು ಒಂದು 50-100 ಜನ ಬಂದಿದ್ದಕ್ಕೆ ಮಾಡ್ತಾರೆ. ಡಾಕ್ಟರು ನರ್ಸು ಬಂದು ಅಲ್ಲಿ ಬಂದುಬಿಟ್ಟು ಲಸಿಕೆ ಕೊಟ್ಟು ಹೋಗ್ತಾರೆ.
ಸಿನ್ಸ್ ಇಟ್ ಇಸ್ ಅ ಹಾಸ್ಪಿಟಲ್ ಸೆಟಪ್, ಅವರ ಹಾಫ್ ಆನ್ ಅವರ್ ಅಲ್ಲಿ ವೇಟ್ ಮಾಡಿದ್ರೂ ದೇರ್ ವಿಲ್ ಬಿ ಅದರ್ಸ್ ಇನ್ ದ ಹಾಸ್ಪಿಟಲ್ ಟು ಟೇಕ್ ಕೇರ್ ಆಫ್ ದೆಮ್. ಸೊ ದಿಸ್ ವಿ ಹ್ಯಾವ್ ಜಸ್ಟ್ ಡೇ ಬಿಫೋರ್ ಯೆಸ್ಟರ್ಡೇ ಈ ಪ್ಲ್ಯಾನ್ ಮಾಡಿದ್ವಿ. ಈ ಥರ ಮಾಡಿದರೆ ವಿ ಕ್ಯಾನ್ ಕವರ್ ಮೋರ್ ಪೀಪಲ್. ಖಂಡಿತ ದೇರ್ ಇಸ್ ಅ ಶಾರ್ಟೇಜ್ ಆಫ್ ಸ್ಟಾಫ್. ಆ್ಯಸ್ ಐ ಟೋಲ್ಡ್ ಯು ದ ನಂಬರ್ಸ್, 13-14 ಲಕ್ಷ ಇರುವಂಥ ಸಿಟಿನಲ್ಲಿ 6,000 ಜನ ಹೋಗಿ ಪ್ರತಿಯೊಂದು ಕಡೆ ಹೇಳಲಿಕ್ಕಾಗಲ್ಲ. ಅವರು ಹೇಳ್ತಾರೆ ದಟ್ ಹಿಂದೆ ಮಾಡಿದ್ರ, ಹಿಂದೆ ಎವ್ರಿಥಿಂಗ್ ವಾಸ್ ಶಟ್. ನಾವು ಈವನ್ ಇನ್ ದ ಲೇಟೆಸ್ಟ್ ಆರ್ಡರ್ ಎಲ್ಲವನ್ನು ಶಟ್ ಮಾಡಿಲ್ಲ, ಎವ್ರಿಥಿಂಗ್ ಇಸ್ ಓಪನ್. ಸೊ ಇಟ್ ಈಸ್ ಅಪಾನ್ ದ ಪೀಪಲ್ ದೆಮ್ಸೆಲ್ಸ್, ಅವರೇ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಮಾಡಿಕೊಂಡು ಬರಬೇಕು. ಆದರೂ ದೇರ್ ಇಸ್ ಅ ಪ್ಯೂನಿಟಿವ್ ಆ್ಯಕ್ಷನ್. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಸಮ್ ಅಮೌಂಟ್ ಆಫ್ ಬ್ಯಾಕ್ಲ್ಯಾಶು ಬರುತ್ತೆ. ಸುಮ್ಮನೆ ಫೈನ್ ಹಾಕ್ತಾರೆ, ಗಾಡಿನಲ್ಲಿ ಹೋಗೋವ್ರನ್ನ ನಿಲ್ಲಿಸಿ ಫೈನ್ ಹಾಕ್ತಿದ್ದಾರೆ, ಈ ಥರನೂ ಕೇಳಿ ಬಂತು. ಇಟ್ ಈಸ್ ಅ ಫೈನ್ ಬ್ಯಾಲೆನ್ಸ್. ಈಗ ನಾವು ಮತ್ತೆ ಎನ್ಫೋರ್ಸ್ ಮಾಡಬೇಕಷ್ಟೆ. ಎಲ್ಲ ರೆಡಿ. ಕೋವಿಡ್ ಕೇರ್ ಸೆಂಟರ್ 650 ಬೆಡೆಡ್. No, we are enforcing it now also. The thing is, because in the city we have more numbers, we are not, the people who are primary contacts of positives, they have to get tested. There should not be reluctance. Why should we send a police person to their house for them to get tested? It is a voluntary action. No, ನೀವು ಪಾಸಿಟಿವ್ ಆಗಿದ್ರೆ it is your ಜವಾಬ್ದಾರಿ to get yourself tested. Tell people who have come closer to you to get isolated. Somewhere that negligence has come that ನಮ್ಗೇನು ಆಗಲ್ಲ. And we have done an analysis of ಯಾರು ಯಾವ ಏಜ್ ಗ್ರೂಪ್ನಲ್ಲಿ ಪಾಸಿಟಿವ್ ಆಗಿದ್ದಾರೆ. ಮೋಸ್ಟ್ ಆಫ್ ದೆಮ್ ಯಂಗ್ಸ್ಟರ್ಸ್ನಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಿಟಿವ್ ಆಗ್ತಾ ಇದ್ದಾರೆ. ದೇರ್ ಇಸ್ ಅ ಮೈಂಡ್ ಸೆಟ್ ದಟ್ ದೇರ್ ಆರ್ ನೋ ಡೆತ್ಸ್ ಯಂಗ್ಸ್ಟರ್ಸ್ನಲ್ಲಿ. ಸೊ ಏನೂ ಆಗಲ್ಲ, ವಿ ಆರ್ ಓಕೆ ವಿತ್ ದಿಸ್. ಕೆಲವು ಸಮ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಎಲ್ಲರ ಹತ್ರನೂ ಇದೆ ಕೋವಿಡ್ ಬಗ್ಗೆ. ಸೊ ಆ ಇನ್ಫಾರ್ಮೇಷನ್ ಮೇಲೆ ಅಸಂಪ್ಷನ್ಸೂ ಜಾಸ್ತಿ ಮಾಡ್ತಿದ್ದಾರೆ. ಡೆತ್ಸ್ ಅನ್ನೋದು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಮಾರ್ಬಿಡ್ ಇರುವಂಥ ವಯಸ್ಸಾಗಿದ್ದವ್ರನಲ್ಲಿನೇ ಆಗ್ತಾ ಇದೆ. ಈವನ್ ನಾವು ವಯಸ್ಸಾದವರು ಮತ್ತೊಬ್ಬರಿಗೆ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ರು, ತುಂಬಾ ಜನ ಸತ್ತಿದ್ರು, ತುಂಬಾ ಜನ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ರು. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಯಾರು ಹೆಚ್ಚು ಹಣ ಕೊಡ್ತಾರೆ ಅವ್ರಿಗೆ ವೆಂಟಿಲೇಟರ್ಸ್ ಕೊಡ್ತಕ್ಕಂಥದ್ದು, ಅಲಾಟ್ ಮಾಡ್ತಕ್ಕಂಥದ್ದು, ಈ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಂಪ್ರೂವ್ ಆಗ್ತಾ ಇದೆ. ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ಗಳನ್ನ ವೆಂಟಿಲೇಟರ್ಸ್ ಮತ್ತೊಂದು ಅದನ್ನ ಕಂಟ್ರೋಲ್ ತಗೊಳ್ಳೋದಕ್ಕೆ ಗಿಟ್ಟಾಗಿಂತ ಏನಾದ್ರು ಪ್ರಯತ್ನ ಮಾಡ್ತಾರೆ. ಈಗ ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ ದೇರ್ ಆರ್ 2 ಥಿಂಗ್ಸ್ ವಿಚ್ ಆರ್ ಹ್ಯಾಪನಿಂಗ್. ಒಂದು, ದುಡ್ಡಿಲ್ಲದೆ ಇದ್ದವರು ಹೋಗಿದರೆ 2-3 ಡೇಸ್ ಆದಮೇಲೆ ಒಂದು ವೇಳೆ ಪರಿಸ್ಥಿತಿ ಅವ್ರದ್ದು ಸರಿಯಾಗಿ ಹೋಗ್ತಾ ಇಲ್ಲ ಅಂದರೆ, ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಬಟ್ ವಿ ಆರ್ ಟೆಲಿಂಗ್ ದೆಮ್ ದಟ್ ಲೇಟರ್ ಸ್ಟೇಜಸ್ನಲ್ಲಿ ಶಿಫ್ಟಿಂಗ್ ಮಾಡೋದು ಅಡ್ವೈಸಬಲ್ ಇಲ್ಲ, ಯಾರಿಗೂ ಅಡ್ವೈಸಬಲ್ ಇಲ್ಲ ಲೇಟರ್ ಸ್ಟೇಜಸ್ನಲ್ಲಿ ಶಿಫ್ಟಿಂಗ್ ಆಗುವಂಥದ್ದು. ಒಂದು ಅಡ್ವೈಸರಿ ಏನು ಕೊಟ್ಟಿದ್ದೀವಿ ಅಂದರೆ, ಯಾರನ್ನಾದರೂ ಶಿಫ್ಟ್ ಮಾಡಬೇಕಂದ್ರೆ, ಹಿಂದೆ ನಾವೇನು ಬೆಡ್ ಬ್ಲಾಕಿಂಗ್ ಸಿಸ್ಟಮ್ ಅಂತ ಮಾಡಿದ್ದೀವಿ. 50% ಆಫ್ ಪ್ರೈವೇಟ್ ಬೆಡ್ಸ್ ಹ್ಯಾವ್ ಟು ಬಿ ರಿಸರ್ವ್ ಫಾರ್ ಗೌರ್ಮೆಂಟ್ ಸೆಂಟ್ ಪೇಷಂಟ್ಸ್ ಅಂತ. ಅದನ್ನು ನಾವು ಈಗ ಮತ್ತೆ ಎನ್ಫೋರ್ಸ್ ಮಾಡ್ತೀವಿ. ಬಿಕಾಸ್ ಅಷ್ಟು ಕೇಸಸ್ ಇನ್ನೂ ಬಂದಿಲ್ಲ. ವಿ ಆರ್ ಓನ್ಲಿ ಟೆಲ್ಲಿಂಗ್ ದೆಮ್. JSSನಲ್ಲಿ ಮಾತ್ರ ಈಗ ಪ್ರೈವೇಟ್ನಲ್ಲಿ ಕೋವಿಡನ್ನು ಟೆಸ್ಟ್ ಮಾಡ್ತಿದ್ದಾರೆ, ಟ್ರೀಟ್ ಮಾಡ್ತಿದ್ದಾರೆ ಟೆಸ್ಟ್ ಮಾಡಿ. ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ ಎಲ್ಲಿನೂ ಕೋವಿಡ್ ಪೇಷಂಟ್ಸು ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ವಿ ಆರ್ ನಾವು ಅಗೇನ್ ಗೋಯಿಂಗ್ ಟು ಎನ್ಫೋರ್ಸ್ ದಟ್, ಬಿಕಾಸ್ ನಮ್ಮಲ್ಲಿ ಕೊರತೆ ಇಲ್ಲ, ತಾಲೂಕ್ಸಲ್ಲಿ ಅಂತೂ ಕೊರತೆ ಇಲ್ಲ. ಬಟ್ ಇಫ್ ಪೀಪಲ್ ವಾಲಂಟ್ರಿಲಿ ವಾಂಟ್ ಟು ಗೋ ಟು ಪ್ರೈವೇಟ್ ಹಾಸ್ಪಿಟಲ್, ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಅಂಡರ್ ದ SAST ಸ್ಕೀಮ್ನಲ್ಲಿ ಅವ್ರಿಗೆ ಕೊಡಬೇಕು. ನಾವು ನಿನ್ನೆ ಮಹಾನವರ ಜೊತೆ ಮೀಟಿಂಗ್ ಮಾಡಿದಾಗ ದೇವರ್ ಸೇಯಿಂಗ್ ದಟ್ ನಮಗೆ SASTನಲ್ಲಿ ದುಡ್ಡು ಇನ್ನೂ ಬಂದಿಲ್ಲ. ವಿ ವಿಲ್ ಟೇಕ್ ಇಟ್ ಅಪ್ ವಿತ್ ದ ಸ್ಟೇಟ್ ಗೌರ್ಮೆಂಟ್. ಏನು ಇನ್ಶೂರೆನ್ಸ್ ಅಮೌಂಟ್ ಇದೆ ಅದು ಬಂದಿಲ್ಲ, ಅದಕ್ಕೆ ನಾವು ತೊಗೊಳ್ತಾ ಇಲ್ಲ. ದೀಸ್ ಆರ್ ಆಲ್ ಅದರ್ ರೀಸನ್ಸ್. ಬಟ್ ಆ ಕಾರಣಕ್ಕೆ ವಾಟ್ ಎವರ್ ಇಸ್ ದ ಪಾಲಿಸಿ ಅದನ್ನು ವೈಲೇಟ್ ಮಾಡಲಿಕ್ಕಾಗಲ್ಲ. ಎಲ್ಲ ಕಡೆ ಬರ್ತದೆ. ಹೌದು, ಅದು ನಿನ್ನೆ ಬಂದಿದೆ. ನಿನ್ನೆ ನಮಗೆ ಕೇಳಿದ್ದಾರೆ. ವಿ ಟೋಲ್ಡ್ ದೆಮ್ ದಟ್ ಇವತ್ತಿಂದ ಈಗ ನಾವು ಯಾವುದೋ ಸಿನಿಮಾಗೆ ಎಲ್ಲ ಬುಕಿಂಗ್ಸ್ ಆಗೋಗಿದೆ ಹೇಳಿದ್ದಾರೆ. ದೇ ವಿಲ್ ಹ್ಯಾವ್ ಟು ಕ್ಯಾನ್ಸಲ್ ಅಷ್ಟೇ. ಶೋಸ್ ಆದರೂ ಕ್ಯಾನ್ಸಲ್ ಮಾಡಬೇಕು, ಅವರಿಗೆ ತಿಳುವಳಿಕೆ ಆದರೂ ಕೊಟ್ಟು 50-50% ಆದರೂ ಬರಬೇಕು, ಅಥವಾ ಸೀಟ್ ಸೋ ನಂಬರಿಂದ ಮೇಲೆ ಎಲ್ಲ ಕ್ಯಾನ್ಸಲ್ ಮಾಡಿ ಮಿಕ್ಕಿದವ್ರನ್ನ ಅಡ್ಜಸ್ಟ್ ಮಾಡಬೇಕು. ದಟ್ ಇಸ್ ದ ಥಿಂಗ್. ಬಟ್ ಇವತ್ತಿಂದ ಅದು ಎನ್ಫೋರ್ಸ್ ಆಗುತ್ತದೆ. ನಿನ್ನೆ ಸಂಜೆ ಬಂದಿದೆ ಆರ್ಡರು. ಇಟ್ ವಿಲ್ ಬಿ ಎನ್ಫೋರ್ಸ್ಮೆಂಟ್. Now we have done that analysis below 45, between that 0 to 10, 10 to 12, ಆ ಥರ ಎಲ್ಲ ಮಾಡಿದ್ದೀವಿ. We will share that details with you. ಕೊರೋನಾ ಬಂದಾಗ ಮೇಡಮ್ ನಿಮಗೆ ಡಿಸ್ಕ್ರಿಷನರಿ ಪವರ್ ಇದೆ, ನಾವು ಯಾರು ಇಂಟರ್ಫೈರ್ ಆಗಲ್ಲ ಹಂಗೆ ಅಂತ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಹೇಳಿದರು. ಈಗ ಮೈಸೂರಲ್ಲಿ ಜಾಸ್ತಿ ಆಗ್ತಿದೆ ಅಂದಮೇಲೆ ಅವ್ರು ಹೇಳಿದಂಗೆ ಚಿತ್ರಮಂದಿರ ಯಾಕೆ ಕ್ಲೋಸ್ ಮಾಡೋಕ್ಕೆ No, the problem is ಎಲ್ಲ ಸೆಕ್ಷನ್ಸ್ ಅವರು, ಚಿತ್ರಮಂದಿರ ಅವರು, ಟೂರಿಸಮ್ಸ್ ಎಲ್ಲ ಸೆಕ್ಟರ್ ಅವರು ಹೋಗಿ ಮಾನ್ಯ CM ಅವರಿಗೆ ಮನವರಿಕೆ ಮಾಡಿಕೊಂಡು ಎಲ್ಲ ಕಡೆ ಹೇಳಿದ್ದಾರೆ ದಟ್ ಎಲ್ಲಿ ನಾವು ಹೇಳಿದ್ದಾರೆ ದಟ್ ನಮ್ಗೆ ಎಫೆಕ್ಟ್ ಆಗುತ್ತದೆ ಅಂತ. ನಾವು ದಿಸ್
ಡೆಸಿಷನ್ ಕೆನಾಟ್ ಬಿ ಟೇಕನ್ ಎಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಇಟ್ ಈಸ್ ದ ಡೆಸಿಷನ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಅಂತ ಹೇಳಿದ್ರಲ್ಲ ಮೇಡಮ್, ಫಸ್ಟ್ ಕರೋನಾ ಸ್ಟಾರ್ಟ್ ಆದಾಗಲೇ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಇಂಟರ್ಫೇರ್ ಆಗಲ್ಲ, ಈಗಿಲ್ಲ ಆ ಥರ. ವಿಡ್ರಾ ಮಾಡಿದಾರೆ ಈಗಿಲ್ಲ, ದರ್ ಇಸ್ ನೋ ಬ್ಲಾಂಕೆಟ್ ಪರ್ಮಿಷನ್ ದಟ್ ಯು ಕ್ಯಾನ್ ಶಟ್ ಡೌನ್ ಎನಿಥಿಂಗ್ ಅಂತಿಲ್ಲ. ಇಟ್ ಇಸ್ ದ ಡಿಸ್ಕ್ರಿಷನ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಅವ್ರು ಹೇಳ್ತಾರೆ, ಬಿಕಾಸ್ ಎಸ್ಟರ್ಡೇ ಬಂದಿದೆ, ನಾವು ಸುಮಾರು ದಿನದಿಂದ ಸ್ಕೂಲ್ಸ್ ಕ್ಲೋಸ್ ಮಾಡಬೇಕು, ಸುಮಾರು ಸ್ಕೂಲ್ಸ್ಗಳು ಆಗ್ತಾ ಇದೆ ಹೇಳಿದ್ದಾರೆ. ಅವ್ರು ಇಡೀ ಸ್ಟೇಟಲ್ಲಿ ಡೇಟಾ ಕಲೆಕ್ಟ್ ಮಾಡಿ ದೇ ಹ್ಯಾವ್ ಗಿವೆನ್ ದಿಸ್ ಆರ್ಡರ್ ಎಸ್ಟರ್ಡೇ. ಈ ಥರ ಬ್ಯಾಗ್ ಕೊಟ್ಟಿದ್ರೆ ಯೂಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡು ವಿ ಹ್ಯಾವ್ ಡಿಸೈನ್ಡ್ ಇಟ್ ಇನ್ ಸಚ್ ಅ ಮ್ಯಾನರ್. ಸ್ಟೇಟ್ ಪಾಲಿಸಿ ಅಪ್ಪ, ವಿ ಕೆನಾಟ್ ಟೇಕ್ ಅ ಲೋಕಲ್ ಡೆಸಿಷನ್. ನಾವು ಸುಮಾರು ಜನ ಕೇಳಿದೆ, ಇಟ್ ಇಸ್ ಅ ಸ್ಟೇಟ್ ಪಾಲಿಸಿ. ನಿಮ್ಮನ್ನು ಫ್ರಂಟ್ ಲೈನ್ ವರ್ಕರ್ ಅಂತ ಡಿಕ್ಲೇರ್ ಮಾಡಿದರೆ ಮಾತ್ರ ನಾವು ಡೇಟಾ ಎಂಟ್ರಿ ಮಾಡ್ಲಿಕ್ಕೆ ಆಗುತ್ತದೆ, ಇಲ್ಲಾಂದರೆ 45 ಮೇಲ್ಪಟ್ಟ ವರ್ಷದೆಲ್ಲದ್ದು. ಈಗ ನಿಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೂ ಮಾತಾಡಿದ್ದಾರೆ. ದ ಪ್ರಾಬ್ಲಮ್ ಇಸ್ ದಟ್ ಇಟ್ ಇಸ್ ಅ ಸ್ಟೇಟ್ ಪಾಲಿಸಿ. ಅವರು ಡಿಕ್ಲೇರ್ ಮಾಡಿದರೆ ವಿನಃ ಡೇಟಾ ಎಂಟ್ರಿ ಮಾಡ್ಲಿಕ್ಕೆ ಆಗಲ್ಲ. ಬೇಡ, ಅದಿಲ್ಲ ಆ ಕಲರ್ ಇಲ್ಲ. ನಾವು ಆ ಕಲರ್ ಯಾಕಂದರೆ ಕುಂಕುಮ ಅರ್ಶನ ಎಲ್ಲ ಆಗಿದ್ರೆ ಕಲರ್ ಆಗುತ್ತದೆ, ಪದೇ ಪದೇ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ವೇಸ್ಟ್ ಮ್ಯಾನೇಜ್ಮೆಂಟ್ಸ್ 2 ಬಕೆಟ್ಸ್ ಅದು ಪ್ರಾಪರ್ ಆಗಿ ಅದು ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಕೆಲವ್ರಿಗೆ ಸಿಕ್ಕಿದೆ, ಕೆಲವ್ರಿಗೆ ಸಿಕ್ಕಿಲ್ಲ. ಬಟ್ ಇಲ್ಲ, ಈ ಥರ ಕೇಳಿ ಬರ್ತಾನೆ ಇರ್ತದೆ. ಅಲ್ಲ ಬರುತ್ತದೆ. ಇಟ್ ಇಸ್ ಅ ಪಾರ್ಟ್ ಆಫ್ ದ ಥಿಂಗ್. ನಾವು ಸಾಧ್ಯವಾದಷ್ಟು ವಿ ವಿಲ್ ಟ್ರೈ ಟು ರೀಚ್ ಎವ್ರಿ ಹೌಸ್ ಹೋಲ್ಡ್. We will try that. We will try our best. But ಎಲ್ಲೋ ಒಂದು ಕಡೆ there will always be that 5%. ಇದಕ್ಕೆ ಮಿಸ್ಯೂಸ್ ಆಗಿ ತಲುಪ್ತಾ ಇಲ್ಲ ಅಂತ ಮಾಡ್ತಾ ಇದ್ದಾರೆ. That's all. ಮುಗೀತಾ? ಹಾಂ, ನಮಗೆ ಕೇರಳದು ಒಂದೇ ಬಾರ್ಡ್ರ್ ಇದೆ, ಚೆಕ್ ಪೋಸ್ಟ್ ಒಂದೇ ಬಾರ್ಡ್ರ್ ಇದೆ. ಅಲ್ಲಿ ನೀವೆಲ್ಲ ಗೊತ್ತಿದೆ, ನಾವು ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಗಲಾಟೆಗಳಾಗಿದೆ, ಬಟ್ ಎನ್ಫೋರ್ಸ್ ಅಂತೂ ಮಾಡ್ತಾ ಇದ್ದೀವಿ. ವಿತೌಟ್ RT-PCR ನೆಗೆಟಿವ್ ರಿಪೋರ್ಟ್ ಯಾರನ್ನೂ ಬಿಡ್ತಾ ಇಲ್ಲ. 72 hours RT-PCR ಇಲ್ಲ ಅಂದರೆ ಬಿಡ್ತಾ ಇಲ್ಲ. ಸೊ ಅದು ಬಿಟ್ಟರೆ ದೇರ್ ಇಸ್ ನೋ ಅದರ್ ಎಂಟ್ರಿ ಪಾಯಿಂಟ್ ನಮಗಂತೂ. ಸೊ ಅಲ್ಲಿಂದ ಇಲ್ಲಿ ಪ್ರಭಾವ ಅನ್ನೋದು ವಿ ಡೋಂಟ್ ನೋ, ಬಿಕಾಸ್ ಅದು ಎನ್ಫೋರ್ಸ್ ಆಗ್ತಿಲ್ಲ. ಪೋರಸ್ ಬಾರ್ಡ್ರ್ ಇದ್ದರೆ ವಿ ಕ್ಯಾನ್ ಸೇ ದೀಸ್ ಥಿಂಗ್ಸ್. ಮೇಡಮ್, ನೀವು ಹೇಳ್ದಂಗೆ ಕೊರೋನಾ ಸೋಂಕು ದಿನೇ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಟೂರಿಸ್ಟ್ ಪ್ಲೇಸಲ್ಲಿ ಯಾವ ರೀತಿ ಅಲರ್ಟ್ ಆಗಿದೆ ಜಿಲ್ಲಾಡಳಿತ? ಟೂರಿಸ್ಟ್ ಪ್ಲೇಸ್ ಅಂತ ಈಗ ನಾವು ಪ್ಯಾಲೇಸ್ನಲ್ಲಿ, ಝೂನಲ್ಲಿನೂ ಟೆಸ್ಟಿಂಗ್ ಟೀಮ್ಸನ್ನು ಇಟ್ಟಿದ್ದೀವಿ. ಈಗ ಬಂದಿದ್ದವ್ರನ್ನೆಲ್ಲರನ್ನೂ ಎನ್ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ RAT ಈಸ್ ಓನ್ಲಿ 60%. ಅವ್ರನ್ನೂ ಕಡ್ಡಾಯವಾಗಿ ತಗೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲ. ವಿ ಆರ್ ಓನ್ಲಿ advising that whoever is coming to tourist places, you get RT-PCR negative report, but enforce ಇಲ್ಲ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.